ನಮಸ್ಕಾರ. ವಿಶ್ವಂ ವಾಹಿನಿಯ ಕಾಫಿ ಕಟ್ಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಪತ್ರಿಕೆಗಳ ಸುದ್ದಿಗಳ ವಿಶ್ಲೇಷಣೆ ಮತ್ತು ಸಂವಾದ ಉಪಯುಕ್ತ ಚರ್ಚೆಯಲ್ಲಿ ಇವತ್ತು ನಮ್ಮೊಂದಿಗೆ ಇದ್ದಾರೆ 3 ಗಣ್ಯರು. ಅದರಲ್ಲಿ ನರಸಿಂಹರಾವ್ ಹುಲಿ ಹೈದರ್, ಸಂಯುಕ್ತ ಕರ್ನಾಟಕ ಮುಖ್ಯ ವರದಿಗಾರರು, ಅವರಿಗೆ ಸ್ವಾಗತ. ನಂತರ ರಾಘವೇಂದ್ರ, ನೆಟ್ವರ್ಕ್ ಇಂಜಿನಿಯರ್ ಮತ್ತು ಸೈಬರ್ ವಿಷಯದಲ್ಲಿ ಅವರು ತಜ್ಞರು, ಅವರಿಗೆ ಸ್ವಾಗತ. ನಂತರ ನಾರಾಯಣ್ ಅವರು, ಡಾಕ್ಟರ್ ನಾರಾಯಣ್, ನಿವೃತ್ತ ಸೇನಾಧಿಕಾರಿ, ಅವ್ರಿಗೂ ಕೂಡ ಸ್ವಾಗತ. ನಮಸ್ಕಾರ. ಇವತ್ತು ವಿಜಯವಾಣಿಲಿ ಒಂದು ಮುಂಜಾನೆ ಮಾತು ಬಂದಿದೆ. ವಿಶೇಷವಾಗಿ ಪತ್ರಿಕೆಗಳಲ್ಲಿರೋ ಮುಂಜಾನೆ ಮಾತನ್ನ ಅಥವಾ ಈ ಬೇರೆ ಈ ಥರ ಒಳ್ಳೆ ವಿಚಾರದೊಂದಿಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಈಗ ಒಂದು ಏನು ಅಂತಂದರೆ ಗಮನ ಸೆಳೆಯುತ್ತದೆ, ಕನಸು ರಹಿತ ಕೆಲಸ ವ್ಯರ್ಥ, ಕೆಲಸವಿಲ್ಲದ ಕನಸು ಅಷ್ಟೇ, ದೂರದೃಷ್ಟಿಯಿಂದ ಕೂಡಿದ ಕೆಲಸ ಪ್ರಗತಿಗೆ ಕಾರಣ. ಅಂದರೆ ಈಗ ನೀವೇನೇ ಮಾಡಬೇಕಾದ್ರೂ ನಿಮ್ಗೊಂದು ಕನಸು ಇರಬೇಕು, ಕನಸಿಗೊಂದು ಗುರಿ, ಆಮೇಲೆ ಅದಕ್ಕೆ ತಕ್ಕಾಗೆ ನಮ್ಮ ಕಾರ್ಯಕ್ಷಮತೆ ಮತ್ತು ನಮ್ಮ ಸಿದ್ಧತೆಯೂ ಇರಬೇಕು ಅನ್ನೋದನ್ನ ಇದು ಪೂರಕವಾಗಿ ಹೇಳುತ್ತೆ. ದೂರದೃಷ್ಟಿ ಇಲ್ಲದೆ ಯಾವುದು ಕೂಡ ತರಾತುರಿಯಲ್ಲಿ ಮಾಡೋದು ಸರಿಯಲ್ಲ ಅನ್ನೋದು ಒಂದು ಒಳ್ಳೆಯ ಇದಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನನ್ನ ಪರ್ಸೆಪ್ಷನ್, ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಕನಸು ಕಾಣೋದು ತಪ್ಪಲ್ಲ. ಕನಸು ಬೇಕೇ ಬೇಕು. ಆದರೆ ಕನಸಿನ ಜೊತೆ ಪ್ರಯತ್ನಗಳೇನಿದಾವಲ್ಲ, ಅದು ಇವತ್ತು ನಾನು ಕನಸಿನಾಗ IAS ಅಧಿಕಾರಿ ಆಗ್ಬೋದು ಅಂತ ಕನಸು ಕಾಣ್ಬೋದು. ಅದ್ರ ಜೊತೆಗೆ ಪ್ರಯತ್ನ ಬೇಕು. ಕೇವಲ ಕನಸು ಎಲ್ಲವನ್ನೂ ಕಾಣ್ತದೆ. ಪ್ರಾಣಿ ಪಕ್ಷಿಗಳು ಸದಕ ಕನಸು ಕಾಣ್ತವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಪ್ರಯತ್ನ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಏನೋ ಅಂತ ಅನಿಸ್ತದೆ. ಹಂಗ ಮಾತ್ರಕ್ಕೆ ಅಭಿವೃದ್ಧಿ, ವಿದ್ಯಾರ್ಥಿಗಳ ಬುದ್ಧಿಮತ್ತೆ ಕಡಿಮೆ ಅಂತ ಹೇಳ್ತಾ ಇಲ್ಲ ನಾನು. ಕನಸು ಕಾಣ್ರಿ, ಅದ್ರ ಜೊತೆ ಪ್ರಯತ್ನ ಮಾಡ್ರಿ. ವಿದ್ಯಾರ್ಥಿಗಳಲ್ಲಿ ಈ ತರ ಕನಸು ಕಾಣುವಂತ ಮನೋಭಾವನೆ ಕಡಿಮೆ ಆಗ್ಲಿಕ್ಕೆ ಏನಾದ್ರು ಬೇರೆ ಕಾರಣ ಇಲ್ಲ? 108 ಕಾರಣಗಳು ಇರ್ತವೆ. ಈಗ ಹೆಂಗಂತಂದ್ರೆ ರೆಡಿಮೇಡ್. ಈಗ ಸರ್ ಕಾಲಕ್ಕೆ ಹೆಂಗಿತ್ತು, ಒಂದು SSLC ಪಾಸ್ ಆಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಓದಬೇಕಾಗಿತ್ತು. ಈಗ ಸಿಲೆಬಸ್ ಚೇಂಜ್ ಆಗ್ಯದನೋ ಅಥವಾ ಓದುಗ ಬುದ್ಧಿಮತ್ತೆನೋ ಹಂಗಾಗ್ಯದನೋ ಅಥವಾ ನಮ್ಮ ಪಠ್ಯಕ್ರಮನೋ ಚೇಂಜ್ ಆಗ್ಯದೋ, ಇದ್ರ ಬಗ್ಗೆ ವಿಶ್ಲೇಷಣೆ ಬೇರೆ ಟೈಮ್ನಾಗ ಮಾಡೋಣ ಅಂತ. ಒಟ್ಟಾರೆ ಈಸಿ ಫುಡ್ ಆಗಿದೆ ಇವತ್ತು. ಕನಸು ಕಾಣ್ರಿ, ಅದ್ರ ಜೊತೆ ಪ್ರಯತ್ನ ಮಾಡ್ರಿ. ಸರ್, ನೀವೇನು ಹೇಳ್ತೀರಿ? ಸರ್, ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ಕನಸಂದ್ರೆ ನಿದ್ದೆ ಮಾಡಿ ಬೀಳುವ ಕನಸಲ್ಲ. ಕನಸು ಕಂಡ್ರೆ ಆ ಕನಸು ಪೂರ್ತಿ ಆಗೋವರೆಗೂ ನಿದ್ದೆನೇ ಬರಬಾರ್ದು. ಆ ರೀತಿ ಕನಸನ್ನ ಕಂಡು ನಾವು ಅಭಿವೃದ್ಧಿಗೆ ಒಂದು ದಾರಿ ಮಾರ್ಗ ಅಂತ ಅವರು ಒಳ್ಳೆ ಉಪಯುಕ್ತ. ಈಗ ನಾವು ಸುದ್ದಿಗೆ ಬರೋದಾದ್ರೆ, ಗಗನಯಾನ ಬಾಹ್ಯಾಕಾಶ ಏನು ಕ್ಷೇತ್ರದಲ್ಲಿ ಈಗ ಇಸ್ರೋ ದಿನೇ ವರ್ಷ ಪ್ರತಿಯೊಂದು ಸಾಧನೆಗಳು ಮಾಡ್ತಾ ಇದೆ. ಈಗ ಇತ್ತೀಚೆಗೆ 18-19 ಒಂದು ಮಹತ್ವ ಸಾಧನೆ ಮಾಡಿದೆ. ಈವರೆಗೆ ನಾವು ಗಗನಯಾತ್ರಿಗಳನ್ನ ಇಳಿಸುವಂತ, ಲ್ಯಾಂಡಿಂಗ್ ಮಾಡುವಂತ ಇದ್ರಲ್ಲಿ ಪ್ರಯೋಗದಲ್ಲಿ ನಾವು ಅಷ್ಟು ನಮ್ಗೆ ಇನ್ನೂ ಸಿದ್ಧಿ ಆಗಿರಲಿಲ್ಲ. ಈಗ ಅದೊಂದು ವಿಶೇಷ ಪ್ರಯೋಗ ಮಾಡಿದೆ. ಅದು ಏನಂದ್ರೆ ಗಗನಯಾತ್ರಿಗಳನ್ನ ಲ್ಯಾಂಡಿಂಗ್ ಅಂತ ಹೇಳ್ತಾರೆ, ಸುರಕ್ಷಿತ ಭೂಮಿಗೆ ಇಳಿಸೋದು. ಅದನ್ನ ಯಾವುದೇ ತೊಂದರೆ ಆಗದಂಗೆ ಅವ್ರನ್ನ ಹೇಗೆ ಇಳಿಸೋದು ಅನ್ನೋದು 4 ಪ್ರಯೋಗ ಮಾಡಿದ್ದಾರೆ. 10 ಪ್ಯಾರಾಶೂಟ್ನ ಬಳಕೆ ಮಾಡಿದಾರಂತೆ. ಅದ್ರ ಬಗ್ಗೆ ಏನಾದ್ರು ನಿಮ್ಮ ಮಾಹಿತಿ? ಅಂದ್ರೆ ಮಾನವ ಸಹಿತವಾದದ್ದು. ಮಾನವ ಸಹಿತ. ಈ ಎಕ್ಸ್ಪೆರಿಮೆಂಟ್ ಅಂದ್ರೆ ಈ ಪ್ರಯೋಗದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ವೆಯ್ಟ್ ಅಂದ್ರೆ ಮಾನವಂಗೆ ಒಂದು 10-15 ಜನ ಕೂತ್ಕೊಂಡು ಸೇಫ್ ಆಗಿ ಲ್ಯಾಂಡ್ ಮಾಡೋ ಅಂತ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅದು ಏನ್ ಮಾಡ್ಬೇಕು ಅನ್ನೋದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದಕ್ಕೆ ಅಪೆಕ್ಸ್ ಮಾಡ್ಯೂಲ್ ಅಂತ ಅಂತಾರೆ. ಆ ಮಾಡ್ಯೂಲ್ ಏನ್ ಮಾಡುತ್ತೆ, ಅದು ಅವ್ರು ಒಂದು ನಿಕ್ಷೇಪ ಹಾಕೊಂಡಿರ್ತಾರೆ, ಅದನ್ನ ಒಂದು ರೌಂಡ್ ಆದ್ಮೇಲೆ ವಾಪಸ್ ರಿಟರ್ನ್ ಬರ್ಬೇಕಾದ್ರೆ ಅದು ಅಪೆಕ್ಸ್ ಮಾಡ್ಯೂಲ್ ಡಿಟ್ಯಾಚ್ ಆಗ್ಬೇಕು. ಅದೇ ಮೇಯ್ನ್. ನಿಮ್ಗೆ ಅದೇನಾಗುತ್ತೆ, ನಿಮ್ಗೆ ಗ್ರಾವಿಟೇಷನಲ್ ಫೋರ್ಸ್ಗೆ ಅದ್ರ ಸ್ಪೀಡ್ ಜಾಸ್ತಿ ಆಗ್ತಾ ಬರುತ್ತೆ, ಡೌನ್ ಆಗ್ತಾ. ಮೇಯ್ನ್ ಚಾಲೆಂಜ್ ಇಲ್ಲಿರೋದೇ ಕಂಟ್ರೋಲ್ ಮಾಡ್ಬೇಕು ಅದನ್ನ. ಸೊ ಅಪೆಕ್ಸ್ ಮಾಡ್ಯೂಲ್ ಡಿಟ್ಯಾಚ್ ಆದ್ಮೇಲೆ ಅವ್ರು ಅದನ್ನ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಮಾಡಿರೋದು ಅದೊಂದನೇ. ಅದು ಕೆಳಗಡೆ ಬರ್ಬೇಕಾದ್ರೆ ಅದನ್ನ ಕಂಟ್ರೋಲ್ ಮಾಡಿ ಅದು ಆ ಸ್ಪೀಡ್ ನ ಮ್ಯಾಚ್ ಮಾಡಬೇಕು, ಲ್ಯಾಂಡಿಂಗ್ ಸ್ಪೀಡ್ಗೆ ಮ್ಯಾಚ್ ಮಾಡೋಂಥದ್ದನ್ನ ಮಾಡಿದ್ದಾರೆ. ಬಟ್ ಅದು ಸಕ್ಸಸ್ಫುಲ್ ಆಗಿದೆ. ಈ ರೀತಿ ಲ್ಯಾಂಡಿಂಗು ನಾಸಾ ಎಕ್ಸ್ಪರ್ಟ್ ಇದೆ, ಆಮೇಲೆ ರಷ್ಯಾ ಕೂಡ ಮಾಡ್ತಾರೆ. ಬಟ್ ನಾಸಾ ಅದು ಅದರ ಎಕ್ಸ್ಪರ್ಟ್ ಇದೆ. ಅದರ ಸಾಲಿಗೆ ಈಗ ಭಾರತ. ಹೌದೌದು. ನಮ್ಮ ಭಾರತದ ಏನು ವಿಶೇಷ ಅಂತಂದ್ರೆ, ಅದು ನಮ್ಮ ಕಾಸ್ಟ್ ಎಫೆಕ್ಟಿವ್ ಅಂತೀವಿ. ಅದರದ್ದು ಕಂಪ್ಯಾರಿಟಿವ್ಲಿ ಅದರ್ ನಾಸಾಗಾಗ್ಲಿ ಅದು ಇದು ಕಂಪೇರ್ ಮಾಡಿದ್ರೆ ನಾವು ಚೀಪ್ ಆಗಿದೆ.
ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಚಂಡೀಗಢದ ನಮ್ಮ ಏನು ಚಂಡೀಗಢದ ಒಂದು ಬಾಹ್ಯಾಕಾಶ ಪ್ರಯೋಗಾಲಯ ಅದರಲ್ಲಿ ಇದು ಈ ತರ ಆ ಇನ್ಸ್ಟಿಟ್ಯೂಟ್ ಅವರು ಇದರಲ್ಲಿ ರಕ್ಷಣಾ ಇದು ಪ್ರಯೋಗಾಲಯ ಮಾಡಿದ್ದಾರೆ. ಮತ್ತೊಂದು ಕಿರೀಟಕ್ಕೆ ಸೇರ್ಬಹುದಾಗಿದೆ. Absolutely. ಯಾಕಂದ್ರೆ ಇದು ಈಗ ಈ ಪ್ರಯೋಗ ಯಶಸ್ವಿ ಆಯ್ತು ಅಂದ್ರೆ ನಾವು ನೇರವಾಗಿ ನಾವು ನಮ್ಮ ಭೂಮಿಗೆ ನಮ್ಮ ಯಾತ್ರಿಗಳ ಗಗನಯಾತ್ರಿಗಳನ್ನ ಮಾನವ ಸಹಿತ ಈವರೆಗೆ ನಾವು ಬರೀ ಉಪಗ್ರಹ ಅಷ್ಟೇ ನಾವು ಇದು ಮಾಡ್ತೀವಿ. ಈಗ ಮಾನವ ಸಹಿತ ಕಳಿಸ್ತಾ ಇರೋದ್ರಿಂದ ಇದು ಬಹಳ ಉಪಯೋಗ ಬರುತ್ತೆ ಮುಂದೆ ನಮ್ಮ ಎಲ್ಲಾ ಪ್ರಯೋಗ ಮತ್ತೆ ಪರೀಕ್ಷೆಗಳಿಗೆ ಬಹಳ. ಇದು ಇನ್ನೊಂದು ನಾವು ಗಮನಿಸಬೇಕು, ಟೇಕಪ್ ಆಗಿದ್ದಿಲ್ಲ ಅದು ತುಂಬಾನೇ ಈಸಿ. ನೀವು ಏರ್ಕ್ರಾಫ್ಟ್ ಕಂಪೇರ್ ಮಾಡಿ, ಏರ್ಕ್ರಾಫ್ಟ್ ಟೇಕಪ್ ಆದಾಗ ಯಾವುದೂ ಅಪಾಯ ಇರಲ್ಲ, ಈಸಿಯಾಗಿ ಟೇಕಪ್ ಆಗ್ಬಿಡುತ್ತೆ. ಲ್ಯಾಂಡಿಂಗ್ ಇಸ್ ವೆರಿ ವೆರಿ ಡೇಂಜರಸ್. ಈ ಎಲ್ಲ ಪ್ಲೇಟ್ ಇದೇ ತರ ಅದರಲ್ಲಿ ಈ ಸಿಸ್ಟಮ್ನಲ್ಲಿ ಲ್ಯಾಂಡಿಂಗ್ನೇ ಇದು ಮಾಡಿದ್ದಾರೆ. ಲ್ಯಾಂಡ್ ಯಾವ ರೀತಿ ಸೇಫ್ ಆಗಿ ನಾವು ತರಬಹುದು, ಕಳ್ಸೋದು ಮುಖ್ಯ ಅಲ್ಲ. ಚಾವಲ್ ಕಲ್ಪನಾ ಚಾವಲ ಇಳಿವಾಗಿರ್ತಾನೆ, ಚಾಲೆಂಜಿಂಗ್ ಇರೋದೇ ಇವಾಗ ಮಾಡಿದ್ದಾರೆ. ತುಂಬಾ ಸಂತೋಷದ ವಿಷಯ. ನಮಗೇನಂದ್ರೆ ತಂತ್ರಜ್ಞಾನದ ಸಂಬಂಧಪಟ್ಟಾಗ ಇಬ್ಬರು ಗಣ್ಯರಿದ್ದಾರೆ. ಆಮೇಲೆ ಸುದ್ದಿಗೆ ಅತ್ಯಂತ ಹೆಚ್ಚು ಸಂಯುಕ್ತ ಅಭ್ಯಾಸ ಮಾಡುತ್ತಾ ನಮ್ಮ ಇಬ್ಬರು ಮೂವರು ಇರೋದು ನಮ್ಗೆ ಒಂಥರ ಇದಿದೆ. ಆಮೇಲೆ ಈಗ ರಾಜ್ಯ ಮಟ್ಟದ ಇನ್ನೊಂದು ಸುದ್ದಿ ಇದೆ, ಏನು ಅಂತಂದ್ರೆ 569 ಬಾರ್ ಲೈಸೆನ್ಸ್ ಹರಾಜು ಅಂತಿದೆ. ಇದು ವಾಣಿಜ್ಯಿಕವಾಗಿ ಇದೇನು ನಮ್ಮ ಜನಗಳಿಗೇನು ಉಪಯೋಗ ಇರುತ್ತಿಲ್ಲ. ಬಟ್ ಇನ್ನೊಂದು ಅರಣ್ಯ ಭೂಮಿ ಮರು ವರ್ಷಕ್ಕೆ ಈಗೇನಿದೆ ಒತ್ತುವರಿಯಾಗಿದೆ ಅರಣ್ಯ ಭೂಮಿ. ಈಗ ವಿಶೇಷವಾಗಿ ಚಿಕ್ಕಮಗಳೂರು ಆ ಥರ ಉತ್ತರ ಕರ್ನಾಟಕ ಕೆಲವು ಸಾಕಷ್ಟು ಎಲ್ಲ ಕಡೆ ಆಗಿದೆ, ವಿಶೇಷವಾಗಿ ಕೆಲವು ಕಡೆ ಜಾಸ್ತಿ ಆಗಿದೆ ಅಂತ ಸರ್ವೆ ಆಗಿದೆ ಈಗಾಗಲೇ. ಅದನ್ನು ಮತ್ತೆ ತೆರವು ಮಾಡ್ಕೊಂಡು ಸರ್ಕಾರದ ವಶಕ್ಕೆ ತಗೊಳ್ಳೋದಕ್ಕೋಸ್ಕರ ಕಾರ್ಯಪಡೆ ಮಾಡಿದಾರಂತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೆ ರಾಜ್ಯದ ಖಾಸಗಿ ಕಂಪನಿಗಳಿಗೆಲ್ಲ ಕೊಟ್ಟಿದ್ರು. ಅದು 100 ವರ್ಷ 50 ವರ್ಷ ಮುಂದುವರುತ್ತೆ. ಒಂದೊಂದೊಂದೇ ಒತ್ತುವರಿಗಿಂತ ಇದು ಲೈಸೆನ್ಸ್ ಕೊಟ್ಟಿದ್ದನ್ನ ಈಗ ಯಾರು ಕೂಡ ನೀವು ನೋಡಿ ಅದು ಮಾರಾಟ ಮಾಡಲ್ಲ ಸರ್ಕಾರ. 100 ವರ್ಷ ಗುತ್ತಿಗೆ ಅಂತ ಕೊಟ್ಬಿಡಿ, 99 ವರ್ಷ ಗುತ್ತಿಗೆ ಕೊಡ್ತಾರೆ. ಸೊ ಅದಾದ ನಂತರ ಅವ್ರೇನಾಗುತ್ತೆ ಅದು ವಶಪಡಿಸ್ಕೋಬೇಕು ಅದು. ಹಾಗಾಗಿ ಅದು ನರಸಿಂಹವ್ರೆ ನೀವು ಯಾಕೆ ಹಂಗಾಗುತ್ತೆ ಪ್ರಕಾಶ್ ಅಂತಂದ್ರೆ, ಈ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಆವಾಗ ಎಲ್ಲ ಊರುಗಳು ಹಳ್ಳಿಗಳೇ, ಪಟ್ಟಣದ ಕಾನ್ಸೆಪ್ಟ್ ಇರಲಿಲ್ಲ, ಜನಸಂಖ್ಯೆನೂ ತೀರಾ ಕಮ್ಮಿ, ಅರಣ್ಯ ಪ್ರದೇಶ. ಅವಾಗ ಹೆಂಗಿತ್ತು, ಜನಸಂಖ್ಯೆ ಬೆಳೀತಾ 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 ಬಂದಂಗೆಲ್ಲ ಅವಾಗ ಹೆಂಗೆ ರಾಜರ ಕಾಲ, ಸಂಸ್ಥಾನಿಕರ ಕಾಲ, ಅವರು ಸಂಬಂಧಪಟ್ಟಂತೆ ಲ್ಯಾಂಡ್ಗಳು ಇರ್ತಿದ್ವು. ಆ ಲ್ಯಾಂಡ್ ಒಳಗೆ ಅರಣ್ಯ ಕೂಡ ಇರ್ತಿತ್ತು. ಅವಾಗ ಸುಮ್ಮನೆ ಬಂದು ಸರ್ ನಾನು ದಣಿ ಇದನ್ನು ತಗೊಳ್ತೀನಿ ಅಂತ ತಗೋ ಅಂತ ಕೊಟ್ಬಿಡ್ತಿದ್ರು. ಬಟ್ ಈಗ ಏನಾಗಿದೆ ಅಂದ್ರೆ ಜನಸಂಖ್ಯೆ ಬೆಳೀತು, ಸರ್ಕಾರದ ದಾಖಲೆಗಳು ಹುಡುಕ್ಬೇಕಲ್ಲ, ದಾಖಲೆಗಳನ್ನು ಹುಡುಕಿ ತೆಗಿತಾ ಇದ್ದಾರೆ. ಈಗ ಒತ್ತುವರಿ ಆಗಿದೆ, ಒತ್ತುವರಿ ಏನಿಲ್ಲ. ಅವಾಗ ಹಿಂದಕ್ಕೆ ಕೊಟ್ಟಿದ್ದು ಹೇಳ್ದಂಗ ಹಿಂದಕ್ಕೆ ಸಂಸ್ಥಾನಿಕರು ರಾಜ ಮಹಾರಾಜರು ಕೊಟ್ಟಿದ್ದು, ಅದನ್ನು ಒತ್ತುವರಿ ಮೊನ್ನೆ ಇದು ಖಂಡ್ರೆ ಹೇಳಿದ್ದಾರೆ ಎಷ್ಟು ಒತ್ತುವರಿ ಆಗಿದ್ದಾವೆ, ನಾವು ಎಲ್ಲ ದಾಖಲೆ ಇಟ್ಟಿದ್ದೀವಿ, ಆ ದಾಖಲೆಗಳ ಪ್ರಕಾರ ನಾವೆಲ್ಲ ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ವಶಪಡಿಸ್ಕೊಂಡ್ಮೇಲೆ ಮತ್ತೊಂದು ಇದು ಶುರು ಆಗುತ್ತೆ. ನಮ್ಮ ಕಾನೂನು ಅಷ್ಟು ಸುಲಭ ಇಲ್ಲ. ಅವ್ರು ವರ್ಷದಲ್ಲಿದ್ದಾಗ ವರ್ಷದಲ್ಲಿರುತ್ತೆ ಅನ್ನೋದು ಅದೊಂದು ಟೆನೆಂಟ್ ಆಕ್ಟ್ ಟೆನೆಂಟ್ ಆಕ್ಟ್ ಒಳಗ ಒಬ್ಬ ಉಳುವನೆ ಭೂಮಿ ಒಡೆ ಆಮೇಲೆ ಎಲ್ಲ ಕಾನೂನುಗಳು ಬಂದ್ವಲ್ಲ, ಅವ್ರು ತಗೊಂಡ್ಬಿಟ್ಟಿರ್ತಾರೆ. ಅವ್ರು ಬಿಡುದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನ್ಯಾಯಾಲಯ ಇದೆ, ಕಾನೂನು ಇದೆ, ಸೆಟ್ ಆಫ್ ಎ ರೂಲ್ ಇದೆ. ಹಾಗಾಗಿ ಮುಂದೆ ಏನಾಗುತ್ತೆ ನೋಡ್ಬೇಕು. ಈಗ ಒಳ್ಳೆ ಬೆಳವಣಿಗೆ ಒಂದು ರೀತಿ. ಮತ್ತೆ ಇದು ಆಕ್ಚುಲಿ ಇದು ಪ್ರಕಾರ ಏನು ಅಂತಂದ್ರೆ, ಈ ಹಿಂದೆ ಆರಂಭದ ಈಗ 100 ವರ್ಷದ ಹಿಂದೆ ಬೇರೆ 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 ಕೈಗಾರಿಕೆ ಮತ್ತೆ ಕೃಷಿ ಆಧಾರಿತ ಕೈಗಾರಿಕೆ ಬೇರೆ ಬೇರೆ ಅಭಿವೃದ್ಧಿಗೋಸ್ಕರ ಕೊಡ್ತಾ ಇದ್ರು ಲೀಸು. ಅದರ ಇದು ಹಿನ್ನೆಲೆಯಲ್ಲಿ ಆಗ್ತಿತ್ತು. ನಿಮ್ಗೆ ಇನ್ನೊಂದು ಗಮನ ಗೊತ್ತು ಅನ್ಸುತ್ತೆ, ಬಾದಾಮಿ ಹೌಸ್ ಇದೆಯಲ್ಲ, ಅದು ಆ ಸ್ಥಳ ಅದು ಆಕ್ಚುಲಿ ಒಬ್ಬರ ಇನ್ನು ಖಾಸಗಿ ಇದರಲ್ಲಿ ಇತ್ತು. ಅದು ಸರ್ಕಾರ ಬಾದಾಮಿ ಹೌಸ್ ಅಂತ ಐತಿಹಾಸಿಕ ಹಿಂದೆ ಕಟ್ಟಿದೆ. ಈಗ ಅದು ನೋಡಿ ಯಾವ ರೀತಿ ಐತಿಹಾಸಿಕ ಕಟ್ಟಡ ಉಳಿಸ್ಕೊಳ್ಳಿಕ್ಕೆ ಸರ್ಕಾರ ಬಹಳ ಪ್ರಯತ್ನ ಮಾಡ್ತು. ಆದ್ರೆ ಅವರು ಪಟ್ಟು ಬಿಡ್ಲಿಲ್ಲ, ನ್ಯಾಯಾಲಯದಲ್ಲಿ ಅವ್ರ ಪರವಾಗಿ ಈಗ ಅಲ್ಲಿ ಆ ನೆಲಸಮ ಮಾಡಿ ಒಂದು ಕಾಂಪ್ಲೆಕ್ಸ್ ಬರ್ತಾ ಇದೆ. ಅಂದ್ರೆ ಈ ತರ ನಾವು ಎಷ್ಟೋ ಹಳೆಯ ಕಟ್ಟಡಗಳನ್ನ ಇದನ್ನ ಕೆಲವು ಕಳ್ಕೊಳ್ತಾ ಇದೀವಿ. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಇದು ಇವತ್ತಿನ ನ್ಯೂಸ್ ಅಲ್ಲಿ ಇದೆ. 80 ಕೋಟಿ ಮೌಲ್ಯದ 5 ಎಕರೆ ಒತ್ತುವರಿ ಜಾಗ ಅದು ಅರಣ್ಯ ಆಯ್ತು. ಅರ್ಬನ್ ಅಲ್ಲಿ ಒತ್ತುವರಿ ಜಾಗನ ನಾನು ಹೇಳ್ತೀನಿ, ಸರ್ಕಾರದವರು ಈ ಒತ್ತುವರಿ ಮಾಡ್ಕೊಳ್ಳೋಕೆ ಯಾಕೆ ಬಿಡ್ಬೇಕು? ನಮ್ ಜಾಗ ಅಂತ ಗೊತ್ತು, ಸರ್ಕಾರದಲ್ಲಿ ಮೆಟೀರಿಯಲ್ಸ್ ಇದೆ, ಮೆನ್ಗಳಿದ್ದಾರೆ, ಅದನ್ನ ಮೊದಲೇ ಪ್ರೊಟೆಕ್ಟ್ ಮಾಡ್ಕೊಂಡಿದ್ರೆ ಈಗ ಸಾವಿರಾರು ಜನ ಗೊತ್ತಿಲ್ಲದೆ ಕಟ್ಕೊಂಡಿರ್ತಾರಲ್ಲ, ನಮ್ಗೆ ಆಗುತ್ತೆ ಅಂತ ಬಡವರು, ಅವ್ರ ಗೋಲ್ ಏನಾಗ್ಬೇಕು? ಇದಕ್ಕೆಲ್ಲ ಕಾರಣ ಯಾರು?
ಸರ್ಕಾರದವ್ರೆ. ಯಾಕದನ್ನ ಅವರು ಬೇಲಿ ಹಾಕೊಂಡು ಪ್ರೊಟೆಕ್ಟ್ ಮಾಡ್ಕೋಬಾರ್ದು, ಸೆಕ್ಯೂರಿಟಿ ಇಡಬಾರ್ದು? ಕಷ್ಟ. ಒಂದು ಸೆಕ್ಯೂರಿಟಿ ಪ್ರೊಟೆಕ್ಟ್ ಮಾಡಕ್ಕೆ ಎಷ್ಟು ಖರ್ಚಾಯ್ತದೆ ಸರ್? ಇದು ಸರ್ಕಾರ ವತಿಯಿಂದಲೇ ಜನಗಳಿಗೆ ತೊಂದರೆ ಆಗ್ತದೆ. ಈ ತರ ಆಗ್ದಂಗೆ ಈಗಲೇ ಸರ್ಕಾರದಲ್ಲಿ ನೋಡ್ಕೊಂಡ್ರೆ ಎರಡು ವಿಧಾನ ಇದೆ. ಏನಂದ್ರೆ, ಒಂದು ಜನರು ಗೊತ್ತಿದ್ದು ಒತ್ತುವರಿ ಮಾಡ್ಕೊಂಡು ಮನೆ ಅದು ಇದು ಕಟ್ಕೊಳ್ಳೋದು, ಏನೋ ಏನಾಗೋದಿಲ್ಲ, ಏನೋ ನಿಭಾಯಿಸಬಹುದು. ಅಲ್ಲೇ ಬಡವರು ಬಿಟ್ಬಿಡ್ತಾರೆ ಅಂತ ಬಿಟ್ಬಿಡ್ತಾರೆ. ನಮಗೆ ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ಅದು ಅವ್ರಿಗೆ ವ್ಯವಸ್ಥೆ ಮಾಡ್ಬಿಟ್ಟಿರ್ತಾರೆ. ಅವ್ರ ಹತ್ರ ಏನೋ ಸ್ವಲ್ಪ ಹಣ ತಗೊಂಡು ಇದು ಅಂತ. ಇದು ಆಕ್ಚುಲಿ ಇದು ಸರ್ಕಾರಿ ಗೋಮಾಳುಗಳು ಆ ತರದೆಲ್ಲ ಕೆಲವು. ಸರ್, ಈಗ ನೀವು ಮೈಸೂರಿನಲ್ಲಿ ಕವಿಕಾ ಫ್ಯಾಕ್ಟ್ರಿ ಪಕ್ಕದಲ್ಲಿ, ಮೋರಿ ಪಕ್ಕದಲ್ಲಿ ಗೌರ್ಮೆಂಟ್ ಜಾಗ ಇತ್ತು. ಎಲ್ಲ ಬಡವರೆಲ್ಲ ಕಟ್ಕೊಂಡ್ಬಿಟ್ಟಿದ್ರು. ರಾಜಕೀಯದ್ರು ಏನ್ ಮಾಡಿದ್ರು, ನೀವೇ ಕಟ್ಕೊಡ್ರಪ್ಪ ಅಂತ ಎಲ್ಲರಿಗೂ ಕೊಟ್ಬಿಟ್ರು. ಅದೀಗ ಬಿಡ್ಸಕ್ ಹೋದ್ರೆ ಬಿಡ್ತಾರ? ಸರ್ಕಾರ ಏನ್ ಮಾಡೋದು ತಪ್ಕೊಳ್ಳೋ, ದೊಡ್ಡ ಫ್ಯಾಕ್ಟ್ರಿ ಮಾಡ್ಬೋದಾಗಿತ್ತು, ಕೆಲಸ ಕೊಡ್ಬೋದಾಗಿತ್ತು ಅಲ್ಲಿ ಕವಿತಾ ಕೊಟ್ಬಿಟ್ಟು. ಈಗ ಇದನ್ನೇ ಏನಾದ್ರು ರೆಕ್ಟಿಫೈ ಮಾಡ್ಲಿಕ್ಕೆ ಏನ್ ಮಾಡ್ಬೋದು? ಇಲ್ಲ, ಹಿಂಗಾಗುತ್ತೆ ಅಂದ್ರೆ ಐ ಡು ಅಗ್ರಿ. ನೀವೆಲ್ಲ ಮಾತಾಡಿದ್ರಲ್ಲ, ಇದಕ್ಕೆ ಮೂಲ ಕಾರಣ ಏನಾಗುತ್ತೆ ಗೊತ್ತಾ? ಇಲ್ಲೇ ಮತ್ತೆ ರಾಜಕಾರಣ ಎಂಟ್ರಿ ಆಗುತ್ತೆ. ಓನ್ಲಿ ದ ವೋಟ್ ಬ್ಯಾಂಕ್. ಈಗ ಎಲ್ಲೋ ಈ ಪ್ರದೇಶದಿಂದ ಮೊನ್ನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಂಗೆ. ಬಿಹಾರ್ ಚುನಾವಣೆ ಆಗುತ್ತೆ ಆಯ್ತಾ, ಇಲ್ಲಿಂದ 10,000 11,000 ಜನ ಕಳಿಸ್ತಾರೆ. ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಊರುಗಳಿಂದ ಬಂದು ಪಟ್ಟಣದಲ್ಲಿ ನೆಲೆಸ್ತಾರೆ, ಕೂಲಿ ನಾಲಿ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ರಾಜಕಾರಣಿಗಳ ಕಣ್ಣು ಬೀಳ್ತದೆ. ಓ, ಇವ್ರು ಇಷ್ಟು ಜನ ಈಸ್ ಅವರ್ ವೋಟರ್ಸ್, ಬೇಡ ನಿನ್ಗ ಭೂಮಿ ಕೊಡ್ತೀನಿ, ಹಕ್ಕುಪತ್ರ ಕೊಡೋದಿಲ್ಲ ಅವ್ರಿಗೆ, ಕಟ್ಕೊಳಪ್ಪ ಅಂತ. ಅವ್ರದ್ದು ಮನೋಭಾವ ಹೆಂಗಿರ್ತದೆ? ಸರ್ಕಾರನ ಹೇಳಿದೆ, ಮಿನಿಸ್ಟರ್ಗಳೇ ಹೇಳ್ಯಾರ ನಾ ಕಟ್ಕೋಬಹುದು ಅಂತ ಕಟ್ಕೊಂಡಿರ್ತಾರ. ಸರ್ಕಾರಗಳು ಬದಲಾದಂತೆಲ್ಲ ಸರ್ಕಾರಗಳು ಬದಲಾಗ್ತಾವಲ್ಲ, ಅವಾಗ ಜನರನ್ನು ಇಂಟೆಲಿಜೆಂಟ್ ಆಗ್ತಾರೆ. ಇದು ಯಾವ ಜಾಗ ಏನು ಅಂತ ನೋಡಿದಾಗ ಅವ್ರನ್ನ ಬಿಡಿಸ್ಲಿಕ್ಕೆ ನೋಡ್ತಾರೆ. ಅದು ಬಹಳ ಕಠಿಣ ಆಗ್ತದೆ. ಮೂಲ ಬರೋದು ಅಲ್ಲಿ ಬರೋದು. ಆಮೇಲೆ ಬೆಂಗಳೂರು ಹೊರವಲಯ ವಸಂತಪುರ ಅಂತ ಏನಿದೆ, ನಾನು ಕಂಡಾಗ ಒಂದು 40 ವರ್ಷದ ಹಿಂದೆ ಅದು ಒಂಥರ ತಗ್ಗು ಪ್ರದೇಶ, ಸ್ಲಮ್ಗಳಿತ್ತು. ಆ ಭಾಗದ ಒಬ್ಬ ನಾಯಕರು, ಅದೇ ಹೆಸರಲ್ಲೇ ರಮೇಶ್ ಅಂತ ಅವರು, ರಮೇಶ್ ಅವರು, ಅವರಿಂದ ಅಲ್ಲೆಲ್ಲ ಬಡವರು ಗುಡಿಸಲೆಲ್ಲ ಕಟ್ಕೊಂಡಿದ್ರು. ಅದು ಎಲ್ಲರಿಗೂ, ಬಹುತೇಕ ಎಲ್ಲರಿಗೂ ಅವ್ರಿಗೆ ಪಕ್ಕಾ ಮನೆಗಳು, ಸ್ಥಳ ಕೂಡ ಅವ್ರಿಗೆ ಆಗಿದೆ. ಅಂದ್ರೆ ಇದು ಎಲ್ಲೋ ಈ ತರದ್ದು ಆಗುತ್ತೆ. ಸರ್ಕಾರ ಇದು ಹಿಂಗ್ ಮಾಡ್ಬೋದು ಸರ್. ವಿಶಾಲವಾಗಿ ಕಟ್ಕೊಂಡಿರ್ತಾರಲ್ಲ, ಎಲ್ಲರಿಗೂ ನೋಟಿಸ್ ಕೊಟ್ಟು ನಿಮ್ಗೆಲ್ಲ ಒಂದು ಅಪಾರ್ಟ್ಮೆಂಟ್ ಕೊಡ್ತೀವಪ್ಪ ಅಂತ ಕಟ್ಬಿಟ್ಟು ಶಿಫ್ಟ್ ಮಾಡ್ಬೋದು. ಆ ಜಾಗ ಸರ್ಕಾರಿ ಜಾಗ ಉಳಿಸ್ಕೋಬಹುದು. ಅದನ್ನ ಮಾಡೋದಿಲ್ಲ. ಹೋಗಲ್ಲ ಸರ್ ಅವರು. ಹೋಗ್ದಿದ್ರೆ ನೋಡಿ, ಇಲ್ಲಿ SR ಹೋಗ್ತಿರಲ್ಲ ಬಂಗದವರು, SR ಕ್ರಿಯೇಟ್ ಮಾಡ್ಬಿಟ್ಟು ಬಂಗದವ್ರು ಓಡೋಗ್ತಾ ಇದ್ದಾರೆ. ಈಗ ಇಲ್ಲಿ NRC ಕೊಟ್ಟಾಗ ಓಡ್ಲಿಲ್ಲ ಅವ್ರು. ಇಲ್ಲಿ ಇನ್ನೊಂದು ಅಪಾಯ ನೋಡಿ. ಈಗ ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದೆಲ್ಲ, ಅಲ್ಲಿ ಮರಾಠ ಭವನ ಆಪೋಸಿಟ್ ಒಂದು ಖಾಲಿ ಜಾಗ ಇದೆ. ಅಲ್ಲಿ ಹೊರ ದೇಶಗಳಿಂದ, ನಮ್ಮ ದೇಶ, ನಮ್ಮ ರಾಜ್ಯ ಅಲ್ಲ, ಬಹುಶಃ ಹೊರ ದೇಶಗಳಿಂದ ಬಂದ ಜನ ಅವರು ಈಗ ಅಲ್ಲಿ ಗುಡಿಸಲು ಹಾಕೊಂಡು ಅದೇನೇನೋ ಮಾರಾಟ ಅದು ಮಾಡ್ಕೊಂಡು ಅಲ್ಲಿದ್ರು. ಕೊನೆಗೆ ಅವರನ್ನು ತೆರವು ಮಾಡೋ ದೃಷ್ಟಿಯಿಂದ ಸರ್ಕಾರ ಹೊರವಲಯದಲ್ಲಿ ಒಂದು ಅಪಾರ್ಟ್ಮೆಂಟ್ ಕೊಟ್ಟು ಮನೆಗಳೆಲ್ಲ ಕೊಟ್ಟು ಅದು ತೆರವು ಮಾಡಿ ಈಗ ಅದು ಅಭಿವೃದ್ಧಿ ಬಳಸ್ಕೊಳ್ತಿದ್ದಾರೆ. ದುರಂತ ಅಂದ್ರೆ ಆ ತರ ಯಾರು ಕೊಟ್ಟಿದ್ದಾರೆ, ಬಹುತೇಕ ಜನ ಹೋಗಿ ಅಲ್ಲಿ ವಾಸನ ಮಾಡಲೇ ಇಲ್ಲ. ಅಪಾರ್ಟ್ಮೆಂಟ್ ಆಗುತ್ತೆ. ಈ ತರದ ನಾಗರಿಕ ಸಮಸ್ಯೆಗಳಾಗತ್ತೆ. ಅದಕ್ಕೇನು ಅಂದ್ರೆ, ಈಗ ಯಾರು ಈ ತರ ಹೊರಗಡೆಯಿಂದ ಬರ್ತಾರೆ, ಈ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಾರೆ, ಆ ಸಂದರ್ಭದಲ್ಲೇ ಅವರನ್ನ ತೆರವು ಮಾಡಿ ಮಾಡಬೇಕು. ಬಿಟ್ಟಾಗ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಇಲ್ಲ, ಒತ್ತುವರಿ ಮಾಡಕ್ಕೆ ಬಿಡಬಾರ್ದು. ಈಗ ನಮ್ದು ಸ್ವಂತ ಜಾಗ ಇದ್ರೆ ನಾವು ಬೀದಿ ಹಾಕೊಂಡು ಕಂಫರ್ಟ್ ಆಗುತ್ತೆ ಅಲ್ವಾ, ಸರ್ಕಾರದ ಅದೇ ಕೆಲಸ ಮಾಡೋದಲ್ಲ. ಆಮೇಲೆ ಇನ್ನೊಂದು, ಇದು ಬಹುಶಃ ಇದು ನಮ್ಮ ರಾಜ್ಯದಲ್ಲೂ ಒಂದು ಸಾಲ, ಇಡೀ ದೇಶದಲ್ಲೂ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ಆನೆಗಳಿಗೆ ರೈಲು ನೋಡಿ ಎಷ್ಟು ದುರಂತ ಅಂದ್ರೆ, ಯಾವ ತರ ದುರಂತ ಅಂತಂದ್ರೆ, ಈಗ ರೈಲ್ವೆ ಟ್ರ್ಯಾಕ್ ಹೋಗೋ ಇದ್ರದ್ದು ಸುರಕ್ಷೆ, ಇದು ತಂತಿ ಬೇಲಿ ಆ ತರ ಏನೂ ಇಲ್ಲ. ಅವು ಮತ್ತೆ ಇವಕ್ಕೆ ರೈಲು ಬರೋದೇನು, ಈ ಪ್ರಾಣಿಗಳು, ನಿಷ್ಪಾಪಿ ಪ್ರಾಣಿಗಳು ಗೊತ್ತಾಗಲ್ಲ. ರಾತ್ರಿ ಹೊತ್ತು ಆಮೇಲೆ ರೈಲು ಕೂಡ ತಕ್ಷಣ ತಡೀಲಿಕ್ಕೆ ಆಗಲ್ಲ. ಹೀಗಾಗಿ ಇದು ಇಂಥವೆಲ್ಲ ತಡೆಯೋದು, ಇದೆಲ್ಲ ರಾತ್ರಿ ಹೊತ್ತೇ ಆಗಿರೋದು. ಇದಕ್ಕೆ ಏನ್ ಮಾಡ್ಬೋದು ಗೊತ್ತಾ ಸರ್? ಮೆನ್ಗಳಿಗೆ ಅಷ್ಟು ದೂರದಿಂದ ರೈಲ್ವೆ ಪೊಲೀಸ್ ಹಾಕಕ್ಕಾಗಲ್ಲ. ಟೆಕ್ನಿಕಲಿ ಇಂಪ್ರೂವ್ ಆಗಿದೆ, ಬೇಕಾದಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ? ಆ ಟೆಕ್ನಾಲಜಿ ಏನೋ ಯೂಸ್ ಮಾಡಿಕೊಂಡು ಅಲ್ಲಿ ಯಾರು ಬಂದ್ರೆ ಸಿಗ್ನಲ್, ಲೋಕೋ ಡ್ರೈವರ್ಗೆ ಸಿಗ್ನಲ್ ಬರೋ ಥರ ಒಂದು ವ್ಯವಸ್ಥೆ ಮಾಡಿದ್ರೆ ಆಟೋಮೆಟಿಕ್ ನಿಲ್ಲೋ ಥರ ಮಾಡಬೇಕು. ಇವಾಗ ಎಂತೆಂಥ ಸ್ಪೀಡ್ ರೈಡ್ ಎಲ್ಲ ಬಿಟ್ಟಿದ್ದಾರೆ, ಆ ತರ ಮಾಡಿದ್ರೆ ಸೇಫ್ಟಿನ ನಾವು ಇದು ಆಗಿರೋದು. ಅಸ್ಸಾಮಲ್ಲಿ ಸ್ವಲ್ಪ ಆನೆಗಳು ಸಮಸ್ಯೆ ಏನಾಗಿರುತ್ತೆ ಪ್ರಕಾಶ್, ನಾವು ಕಾಡನ್ನು ಕಡಿತೀವಿ, ಅವು ನಾಡಿಗೆ ಆಬ್ವಿಯಸ್ಲಿ ಮುಂಚೆ ಯಾಕೆ ಬರ್ತಿರ್ಲಿಲ್ಲ? ನಾವು ಕಾಡನ್ನು ಕಡ್ದಾಗ, ಅದನ್ನು ಬೋಳ ಮಾಡಿದಾಗ ಅವು ನಾಡಿಗೆ ಬರ್ತವೆ. ಆಹಾರ ಹುಡುಕೊಂಡು ಜರ್ನಿ ಮಾಡ್ತಾ ಇರುತ್ತೆ ಅದು. ಆಮೇಲೆ ಅವು ನೋಡಿ, ಆನೆ ಅವಳೊಂದು ಈಗ ಇಲ್ಲ ಆನೆ ಕಾರಿಡಾರ್ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಅದು ಒಳ್ಳೇದು. ಯಾಕೆ ಆನೆಗಳು ಓಡಾಡುವಂತ ಒಂದು ಇದಿದೆ, ಆ ಸ್ಥಳದಲ್ಲೇ ಅವು ಬರ್ತವೆ.
ಅಂದ್ರೆ ದುರದೃಷ್ಟ ಹಳಿ ರೈಲ್ವೆ ಹಳಿಗಳು ಹಾದೋಗಿರ್ತವೆ. ಹೀಗಾಗಿ ಅದೊಂದು ತಡೆಯೋ ದೃಷ್ಟಿಯಿಂದ ಏನಾದ್ರು ಟೆಕ್ನಿಕಲಿ ಯೂಸ್ ಮಾಡಿ ಸರ್ ಮಾಡ್ಬೋದು ಸರ್ಕಾರದವರು. ಆಮೇಲೆ ಈಗ ಇನ್ನೊಂದು ಈಗ ಈ ನುಸುಳುಕೋರ್ ಏನಿದೆ ಅದೇ ಇದಕ್ಕೆ ಇನ್ನೊಂದು SIR ನಾನು ಅವಲೇ ಮಾತಾಡೋದಲ್ಲ, ಅದರಲ್ಲಿ ಈಗ ಪ್ರಧಾನಿ ಹೇಳಿದ್ದಾರೆ ನುಸುಳುಕೋರ ಮೇಲೆ SIR. ಯಾಕೆ SIR ಮಾಡ್ತೀವಿ ಅಂತಂದ್ರೆ ಈ ಮತದಾರ ಪಟ್ಟಿ ಪರೀಕ್ಷೆ ಮಾಡಿದ್ರೆ ನಮ್ಮವ್ರು ಯಾರು ಹೊರಗಡೆಯವ್ರು ಯಾರು ಗೊತ್ತಾಗುತ್ತೆ. ಸೊ ಅವ್ರು ವೇರ್ ಅಬೌಟ್ಸ್ ಅವ್ರ ಮೂಲ ಅವರು ಇದು ಅವ್ರು ಎಲ್ಲಿಂದ ಏನು ಯಾವ ಕಡೆಯವರು ಹೇಗೆ. ಸೊ ಹೀಗಾಗಿ ಅಕ್ರಮ ವಲಸಿಗರನ್ನ ಬೆಂಗಾಳದಲ್ಲಿ ಚೆನ್ನೈನಲ್ಲಿ 1 ಕೋಟಿ ನೀರು ಓಟ್ಗಳನ್ನ ರಿಜೆಕ್ಟ್ ಆಗಿರೋದು. ಅವರೆಲ್ಲ ಡೇಟ್ ಹೋರೋದವು, ಊರು ಬಿಟ್ಟು ಹೋದವರು, ಸತ್ತೋದವರು, ವಲಸೆ ಹೋದವರು, ಇಷ್ಟು ಜನ 1 ಕೋಟಿ ಇದಾರಂತೆ ನೋಡಿ ಸರ್. 1 ಕೋಟಿ ಓಟ್ ಕಮ್ಮಿ. ಆಮೇಲೆ ಎಲ್ಲೋ ಸರ್ಕಾರಗಳೇ ಆಳುವವರೇ ಪಕ್ಷಗಳೇ ಮತಗಳ ಕಾರಣಕ್ಕೋಸ್ಕರ ಈ ತರ ಬೆಂಗಾಳದಲ್ಲಿ ಅತಿ ಹೆಚ್ಚು ವೋಟ್ ಬ್ಯಾಂಕರ್ ಬಾಂಗ್ಲಾದೇಶದಿಂದ ಬಂದವರಿಗೆ ಪ್ರವೃತ್ತಿನ ಪ್ರೋತ್ಸಾಹಿಸ್ತಾರೆ. ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿ. ಯಾಕಂದ್ರೆ ಈಗ ನೋಡಿ ಸಹಜವಾಗಿ ಅಂತವ್ರಿಗೆ ನೀವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀರಿ, ರೇಷನ್ ಕಾರ್ಡು, ಆಧಾರು. ಅವ್ರಿಗೆ ಒಂದ್ಸತಿ ಸಿಕ್ಕಿದ್ಮೇಲೆ ಅವರು ಒಳಗಡೆ ದೇಶದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತಾರೆ. ಈಗ ಮೋಸ್ಟ್ ಆಫ್ ಆಲ್ ಮಡಿಕೇರಿ ಆ ಕಡೆ ಎಲ್ಲ ಲೇಬರ್ಗಳು ಬಂದಿರೋದು. ಸುಮಾರು ಕೇಸ್ಗಳೇನಾಗಿದೆ ಅಲ್ಲಿಂದ ಬಂದು ಪೊಲೀಸರು ಹಿಡ್ಕೊಂಡು ಹೋಗಿದ್ದಾರೆ. ಕೇರಳದಿಂದ ತೋಟಗಳಲ್ಲಿ ಮಾಪಿಳ್ಳಿಗಳು ಅಂತ ಹೇಳ್ತಾರೆ, ಕೇರಳ ಮಲಯಾಳಿ ಅದು ಎಷ್ಟೋ ವರ್ಷ ಬಂದು ಇಲ್ಲೇ ಸೆಟ್ಲ್ ಆಗ್ಬೋದು. ಸರ್ ಇನ್ನೊಂದು ತಮಾಷೆ ಗೊತ್ತಾ, NRC ಮಾಡಿದಾಗ ಒಬ್ಬರನ್ನು ಆಚೆ ಕಳ್ಸಕ್ ಆಗ್ಲಿಲ್ಲ ಸರ್. SIR ಮಾಡಿದಾಗ ಆಟೋಮೆಟಿಕ್ ಅವರೇ ಹೋಗ್ತಾ ಇದ್ದಾರೆ. SIR ಅದಕ್ಕೂ ಏನ್ ವ್ಯತ್ಯಾಸ ಅಲ್ಲ, ಇದು SIR ಅಂತಂದ್ರೆ ವಿಶೇಷವಾಗಿ ಮತದಾರರ ಪಟ್ಟಿ ಇದೆಯಲ್ಲ, ಸ್ಪೆಷಲ್ ಇಂಟೆನ್ಷನ್ ರಿವಿಷನ್ ಅಂದ್ರೆ ಈ ಮತದಾರರ ಪಟ್ಟಿನ ರಿವಿಷನ್ ಮಾಡಿದಾಗ ಎಲ್ಲ ಸಿಗಾಕೋತಾರೆ. ಅವ್ರೇನು ನಿಮ್ ಮೂಲ ಸ್ಥಳ, ನೀವು ವಾಸ ಸ್ಥಳ, ನೀವು ಅದಕ್ಕೆ ದಾಖಲೆಗಳೇನಿದೆ ಎಲ್ಲ ಚೆಕ್ ಮಾಡ್ತಾರೆ. NRC ಅಂದ್ರೆ ನೀವು ಟೋಟಲಿ ನೀವು ನಾಗರಿಕತೆ ನಾಗರಿಕತೆ ಅಲ್ದವ್ರನ್ನ ಹಿಡಿದು ಆಚೆ ಕಳ್ಸೋದು. ಒಬ್ಬರನ್ನು ಕಳಿಸ್ಲಿಲ್ಲ, ಸ್ಟ್ರೈಕ್ ಆಗೋಯ್ತು, ಉಲ್ಟಾ ಆಪೋಸಿಟ್ ನವರು ಇದು ಮಾಡಿದ್ರು, ಕಳ್ಸಕ್ಕೆ ಆಗ್ಲಿಲ್ಲ, ಸುಮ್ನೆ ಆಗ್ಬಿಟ್ರು ನೋಡೋಣ ಆಮೇಲೆ ಅಂತ. ಇದು SR ಮಾಡಿದಾಗ ಆಟೋಮೆಟಿಕ್ ಹೋಗ್ತಾ ಇದ್ರು ಎಲ್ಲರೂ. ಅದರಲ್ಲಿ ಏನಾಗುತ್ತಂದ್ರೆ ಈಗ ಎಷ್ಟೋ ಜನ ಸತ್ತೋರ್ದು ಹಾಗೆ ಕಂಟಿನ್ಯೂ ಆಗಿರುತ್ತೆ. ವಲಸೆ ಹೋದವರು, ಸತ್ತೋದವರು, ದೇಶ ಬಿಟ್ಟೋದವರು, ಯಾವುದು ಚೇಂಜ್ ಆಗಿಲ್ಲ, ಹಂಗೆ ಇದ್ದು ಓಟ್ಗಳು. SIR ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಇದಾಗಿ ವಸ್ತುನಿಷ್ಠವಾಗಿ ಹೇಳಿ. ಸ್ಪೆಷಲ್ ಇಂಟೆನ್ಷನ್ ರಿವಿಷನ್ ಇಲ್ಲ, ಹಂಗೆ ಮಾಡೋದು ಸದ್ಯದ ಸಂದರ್ಭದಲ್ಲಿ ಬಹಳ ಪ್ರಸ್ತುತ. ಯಾಕಂತಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ, ಈಗ ಓಟ್ ಚೋರಿ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಅದ್ರ ಹಿನ್ನೆಲೆನ ತಗೊಂಡ್ರೆ ಅಲ್ಲೇ ಬರ್ತಾ. ಹೌದು, ನಮ್ದು ಸೆಟ್ ಆಫ್ ರೂಲ್, ನಮ್ಮ ಡೆಮೋಕ್ರಾಟಿಕ್ ಕಂಟ್ರಿ, ನನ್ನ ಮತದಾರರು ಇಷ್ಟು, ಈ ಸಲ ಹೊಸ ಮತದಾರರು ಇಷ್ಟು, ಔಟ್ ಗೋಯಿಂಗ್ ಇಷ್ಟು, ಸತ್ತೋರು ಇಷ್ಟು. ನಮ್ಮ ದೇಶದಲ್ಲಿ ಲೆಕ್ಕಪತ್ರ ಇಡೋದಕ್ಕೆ ಬಹಳ ವೀಕ್ನೆಸ್ ಇದ್ರು. ಹಾಗಾಗಿ ಈ ಸಮಸ್ಯೆ ಉದ್ಭವ ಆಗುತ್ತೆ. ಮೋದಿ ವಾಟ್ ಹಿ ಟೋಲ್ಡ್, ಅವ್ರು ನಿನ್ನೆ ಏನು ಹೇಳಿದಾರಲ್ಲ, ಅಬ್ಸಲ್ಯೂಟ್ಲಿ ಕರೆಕ್ಟ್, ಮಾಡಬೇಕು. ಆಮೇಲೆ ನುಸುಳುಕೋರನ್ನ ಹೊರಗೆ ಹಾಕ್ತೇವೆ ನಾವು. ಆಮೇಲೆ ವಿಶೇಷವಾಗಿ ಇದು ಏನು ಈಶಾನ್ಯ ರಾಜ್ಯಗಳಲ್ಲಿ ಇದು ಜಾಸ್ತಿ ಆಗಿದೆ. ಅಸ್ಸಾಂ, ಮಣಿಪುರ, ಸಪ್ತ ಸಹೋದರಿ ರಾಜ್ಯಗಳು ಅಂತೀವಿ, ಅರುಣಾಚಲ, ಮಣಿಪುರ, ನಾಗಾಲ್ಯಾಂಡು, ಸಿಕ್ಕಿಮು, ಈಶಾನ್ಯ ಭಾರತದ 7 ರಾಜ್ಯಗಳಿದೆ. ಅದರಲ್ಲಿ ಏನಾಗಿದೆ, ಹಿಂದೆ ನಿಯಂತ್ರಣ ಇರಲಿಲ್ಲ, ಬೇರೆ ಕಡೆ ಆದ್ರೆ ಎಲ್ಲ ನಿಯಂತ್ರಣ ಇದೆ. ಸೊ ಅಲ್ಲಿ ಸುಲಭವಾಗಿ ಯಾರು ಬೇಕಾದ್ರೂ ಬಂದು ಬಾಂಗ್ಲಾದೇಶಿಗಿರ್ಬೋದು, ಆ ಕಡೆ ಆ ಕಡೆ ಬರ್ಮಾಯಿಂದ ಈಗ ಅದ್ರಲ್ಲಿ ಬಾಂಗ್ಲಾದೇಶಿಗಳು ಜಾಸ್ತಿ. ಹೀಗಾಗಿ ಅದೊಂದು ಇದರಲ್ಲಿ ಈಗ ಪ್ರತಿಪಕ್ಷಗಳೇನೋ ಟೀಕೆ ಮಾಡ್ತಾ ಇವೆ, SIR ನಮ್ಮ ಇದು ಏನು ವ್ಯಕ್ತಿಗತ ಹಕ್ಕುಗಳ ಇದು ಅಂತ. ಆದ್ರೆ ಇಲ್ಲಿ ದೇಶದ ಹಿತ ನೋಡ್ಬೇಕು. ಹೀಗಾಗಿ ಬಿಜೆಪಿ ಅವರು ಕೂಡ ಟೀಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸರಾಸರಿ ಎಷ್ಟು ಜನ ಇದಾರೆ ನಿಮ್ಗೆ ಗೊತ್ತೇ ಇಲ್ಲ, ಹೊರಗೆ ಹಾಕ್ರಿ ಅವ್ರನ್ನ ಅಂತ. ಬಟ್ ಇದು ಅಲ್ಲ, ಇದು ಯಾಕಂದ್ರೆ ಭವಿಷ್ಯ ದೃಷ್ಟಿಯಿಂದ ಇದು ಮಾಡ್ಬೇಕು. ಇಲ್ಲಿ ನೀವು ಪಕ್ಷ, ನಿಮ್ಮ ಹಿತಾಸಕ್ತಿ, ಚುನಾವಣಾ ಲಾಭಕ್ಕೋಸ್ಕರ ನಾವು ಯಾವತ್ತೂ ಇದನ್ನ ನಾವು ಕಣ್ಣು ಹಾಕ್ಬಾರ್ದು. ಯಾಕಂದ್ರೆ ನಾವು ನಾಳೆ ಇರ್ತೀವಿ ಬಿಡ್ತೀವಿ, ದೇಶದ ಒಂದು ಸಾರ್ವಭೌಮತ್ವ ಸರಿಯಾಗಿ ಉಳಿಬೇಕಲ್ಲ. ಬೇರೆ ಬೇರೆ ಜಾಸ್ತಿ ಆಗಿ ಕೊನೆಗೆ ನಮ್ಮ ಈಗ ನೀವು ಎಲ್ಲ ಕಡೆ ನೋಡ್ತಾ ಇದ್ರೆ ಬೇರೆ ಬೇರೆ ದೇಶಗಳಲ್ಲಿ, ಈಗ ಲೆಬನಾನ್ ಇರ್ಬೋದು. ಲೆಬನಾನ್ ಒಂದು ಕಾಲದಲ್ಲಿ ಏನು ಕ್ರಿಶ್ಚಿಯನ್ ರಾಷ್ಟ್ರ, ಅದು ಒಂದು ಕಾಲದಲ್ಲಿ. ಪಕ್ಕದ ಏನಾಯ್ತು, ಪ್ಯಾಲೆಸ್ತೀನಿಂದ ಇಸ್ರೇಲ್ ಹೊರದಾದಾಗ ಎಲ್ಲರೂ ಸುಮಾರು 8 ರಿಂದ 10 ಲಕ್ಷ, ಇದು ಹೇಳೋದು 70ನೇ ಇಸ್ವಿ ಕಾಲದಲ್ಲಿ. ಈಗ ಲೆಬನಾನ್ ಸರ್ಕಾರ ಏನಾಯ್ತು, ಬರ್ಲಿ ನಾವು ಚೆನ್ನಾಗಿ ನೋಡ್ಕೋತೀವಿ. ಕೊನೆಗೆ ಅವ್ರ ಸಂಖ್ಯೆ ಬೆಳೀತಾ ಈಗ ಲೆಬನಾನು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರು, ಮುಸ್ಲಿಂ ರಾಷ್ಟ್ರ ಆಗಿದೆ. ರೆಫ್ಯೂಜಿ ಬಹುಸಂಖ್ಯಾತರು ಅಲ್ಲಿ ಹುಟ್ಟು ಬೆಳೆದ ಅಲ್ಪಸಂಖ್ಯಾತ. ಅದೇ ಪರಿಸ್ಥಿತಿ ಈಗ ಲಂಡನ್ಗೂ ಬಂದಿದೆ, ಬೆಲ್ಜಿಯಂ ಬಂದಿದೆ.
ನಾವು ಹುಷಾರಾಗ್ಲಿಲ್ಲ ಭಾರತಕ್ಕೂ ಬರುತ್ತೆ. ಯಾಕಂದ್ರೆ ಇದು ಈಗ ಏನಂದ್ರೆ ಇಲ್ಲಿ ನಾವು ನೀವು ಈಗ ನಮ್ಮ ಭಾರತೀಯರು ಯಾವುದೇ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ದೇಶದ ಜೊತೆಗೆ ಹೊಂದಿಕೆ ಆಗ್ತಾರೆ ಹೊರತು ಆ ದೇಶಕ್ಕೆ ಮಾರಕ್ ಆಗಲ್ಲ, ಆ ದೇಶದ ವಿರುದ್ಧ ಇದು ಮಾಡಲ್ಲ. ಬಟ್ ಇದು ಈ ಪ್ರವೃತ್ತಿ ಜಾಸ್ತಿ ಆಗಿದೆ. ಮತ್ತೊಂದು ಈ ಒಂದು 10 ವರ್ಷದ ಕೆಳಗಡೆ ಫ್ರಾನ್ಸ್ ಪ್ಯಾರಿಸ್ ಹೊರವಲಯ ಇದೆಲ್ಲ ಬೇರೆ ದೇಶಗಳು, ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ಥರದ ಅವರು ವಾಸ ಮಾಡೋರು ಜಾಸ್ತಿ. ಅಲ್ಲೂ ಈಗ ಗಲಭೆಗಳಾಯಿತು ಒಂದ್ಸರಿ. ಗಲಭೆಗಳಾದಾಗ 15 ದಿನ ಬಹಳ ತುಂಬ ದೊಡ್ಡ ಗಲಭೆಗಳು. ಆಗ ಇದೆಲ್ಲ ಕಾರಣ ವಲಸಿಗರಿಂದನೇ ಇದು ಆಗ್ತಾ ಇದೆ ಅನ್ನೋದು ಈಗ ಸರ್ಕಾರಗಳು ಕ್ರಮ ತಗೊಳ್ತೇವೆ. ಆಮೇಲೆ ಮತ್ತೊಂದು ನೋವಿನ ಸಂಗತಿ, ಬಾಂಗ್ಲಾದೇಶದಲ್ಲಿ ಕಳೆದ ಆಗಸ್ಟ್ ಅಲ್ಲಿ ಏನಾಯ್ತು, ಶೇಖ್ ಹಸೀನಾ ಸರ್ಕಾರನ ಪದಚ್ಯುತ ಮಾಡಿದ್ರು. ಆಮೇಲೆ ಎಲ್ಲ ಮುಸ್ಲಿಂ ಯುವಕರು, ಬೇರೆ ಬಾಂಗ್ಲಾ ಯುವಕರು ಅದೆಲ್ಲ ಸರ್ಕಾರದ ವಿರುದ್ಧ ಪ್ರತ್ಯೇಕ ಸರ್ಕಾರ ಮಾಡಿದ್ರು, ಈಗ ಸ್ವತಂತ್ರ ಸರ್ಕಾರ. ಆ ನಂತರ ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಇರ್ಬೋದು, ಬೇರೆಯವರಿಗೆ ಅಲ್ಪಸಂಖ್ಯಾತರಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ಎಷ್ಟೋ ಜನ ನೂರಾರು ಜನನ ಸಾಯಿಸಿದ್ದಾರೆ, ಆಸ್ತಿ ಪಾಸ್ತಿ ಲೂಟಿ ಮಾಡಿದ್ದಾರೆ, ಅವರನ್ನು ಕೆಲಸಗಳಿಂದ ಕಿತ್ತೋಗಿದ್ದಾರೆ. ದುರಂತ ಅಂದ್ರೆ ನಿನ್ನೆ 2 ದಿನದಿಂದ ಒಬ್ಬ ಹಿಂದೂ ದೀಪ ಬಂಧು ದಾಸ್ ಅಂತೇಳಿ ದೀಪಕ್ ದಾಸ್ ಆತ ರವಿಲಾಲ್ ದಾಸ್ ಬಂಗಾಳಿ ಮೂಲ. ಆತ ಏನೋ ಪ್ರವಾದಿ ಮುಹಮ್ಮದ್ ಬಗ್ಗೆ ಏನೋ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಯಾವ ಮಟ್ಟಿಗೆ ಇದು ಅಂದ್ರೆ ಕ್ರೂರವಾಗಿ ಕೊಂದು ಸಜೀವವಾಗಿ ನೇತ ಹಾಕಿ ಬೆಂಕಿ ಭಯಂಕರ ಹಿಂಸೆ, ಕಂಡರಿಯದ ರವರವ ನರಕ ಅಂತೀವಲ್ಲ. ಶೇಖ್ ಹಸೀನಾ ಅವ್ರ ಕೇಸ್ ಆದ್ಮೇಲಿಂದ ಇದು ಹೈಲೈಟ್ ಆಗ್ತಾ ಇರೋದು. ಮುಂಚೆ ಸ್ವಲ್ಪ ಏನು ಶೇಖ್ ಹಸೀನಾ ಹಸೀನಾ ಬಂದ ಮೇಲೆ ನಮ್ಮ ಪಪ್ಪೆಟ್ ಅಲ್ಲಿ ಕುಣಿಸಿದ ಮೇಲೆ ಶೇಖ್ ಹಸೀನಾ ವಿಶೇಷವಾಗಿ ಭಾರತದ ಆಪ್ತ ಮಿತ್ರರು, ಮೋದಿಗೆ ಬಹಳ ಬೇಕು. ಆಸ್ ಎ ಮಿಲಿಟರಿ ಐ ವಾಸ್ ಇನ್ 1971 ವಾರ್. ಈ ಬಾಂಗ್ಲಾದೇಶದವ್ರಿಗೆ ಶೇಖ್ ಮುಜಿಬುರ್ ರೆಹಮಾನ್ ಅಂತ ಒಬ್ರು ಹೋರಾಟಗಾರ ಇದ್ದ. ಅವರು ಬಾಂಗ್ಲಾ ಮುಕ್ತಿವಾಗಿ ಅಂತ ಒಂದು ಸೇನೆ ಕಟ್ಕೊಂಡಿದ್ದ. ಅವ್ರದ್ದು ಆರ್ಮಿ ಗಿರ್ಮಿ ಏನಿರಲಿಲ್ಲ. ಈಸ್ಟ್ ಪಾಕಿಸ್ತಾನ ವೆಸ್ಟ್ ಪಾಕಿಸ್ತಾನ 2 ಭಾಗ ಕೊಟ್ಬಿಟ್ಟಿದ್ರು. ಇವರು ಅವ್ರ ಜೊತೆ ನಾವೆಲ್ಲ ಬಾಂಗ್ಲಾ ಭಾಷೆನ ನಾವೆಲ್ಲ ಒಂದು ನಮ್ಗೆ ಸ್ವತಂತ್ರ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು. ಅವ್ರು ಸಿಕ್ಕಾಪಟ್ಟೆ ಹಿಂಸೆ ಆಯ್ತಿದ್ರು, ಸ್ವತಂತ್ರ ಕೊಡ್ತಾನೆ ಇರಲಿಲ್ಲ, ಸೆಕೆಂಡ್ ಸಿಟಿಜನ್ ತರ ನೋಡ್ತಾ ಇದ್ರು ಪಾಕಿಸ್ತಾನ. ನಮ್ಮ ಇಂದಿರಾ ಗಾಂಧಿ ಟೈಮ್ನಲ್ಲಿ ಅವ್ರಿಗೆ ಸ್ವತಂತ್ರ ನಾನು ಕೊಡಿಸ್ತೀನಿ ಅಂತ ಶೇಖ್ ಮುಜಿಬುರ್ ಮೊಹಮ್ಮದ್ ನನ್ನ ಅಣ್ಣ ಅಂತ ಹೇಳ್ತಿದ್ರು. ಅವ್ರು ನನ್ನ ಮಕ್ಕ ಅಂತ ಹೇಳ್ತಿದ್ರು. ಆ ಬಾಂಧವ್ಯದಲ್ಲಿ 1917 ವಾರಲ್ಲಿ ನಾನಿದ್ದೆ ಸರ್. ಅವ್ರಿಗೋಸ್ಕರ ವಾರ್ ಡಿಕ್ಲೇರ್ ಮಾಡಿ, ನಾನು ವಾರ್ ಡಿಕ್ಲೇರ್ ಮಾಡಿ ಒಂದು ತಿಂಗಳು 18 ದಿವಸ ವಾರ್ ನಡೀತು ಸರ್. ನಾವು ನಮಗೆ ದೇಶದ ರಕ್ಷಣೆಗೋಸ್ಕರ ಈವನ್ ಇದು ಪಾಕಿಸ್ತಾನದ ಲಾಹೋರ್ ಗಂಟ ಹೊಂಟೋಗ್ಬಿಟ್ಟಿದ್ವಿ ನಾವು. ನಾನು ಲಾಹೋರ್ ಗಂಟ, ನಮ್ದೇ ಲಾಹೋರ್ ಅಂತ, ಲಾಹೋರ್ ಗಂಟೆ ಹೊಂಟೋಗಿದ್ದೆ. 93,000 ಕೈದಿಗಳನ್ನ ಆರ್ಮ್ಸ್ ಅಂಡ್ ನಾಮಿನೇಷನ್ ಕೆಳಗೆ ಹಾಕ್ಸಿ ಅರೆಸ್ಟ್ ಮಾಡಿದ್ವಿ. ಆ ಆರ್ಮ್ಸ್ ಅಂಡ್ ನಾಮಿನೇಷನ್ ನಮ್ಮ ಹತ್ರನೇ ಇದೆ. ನಾನು ಆರ್ಡಿನೆನ್ಸ್ ಆಫೀಸರ್ ಆಗಿದ್ದು, ನನ್ನ ಹತ್ರ ಸ್ಟಾಕ್ ಆಗಿದ್ದು. ಅವ್ರಿಗಷ್ಟು ಸ್ವತಂತ್ರ ಕೊಟ್ಟು ನಮ್ಮವರು 500 ಜನ ಪ್ರಾಣ ತೆಕ್ಕಿದ್ದಾರೆ, 10,000 ಜನ ಗಾಯಾಳುಗಳಾಗಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಗಾಯಾಳು. ಹಿಂಗಿದ್ಬೇಕಾದ್ರೆ ಇವತ್ತು ಒಂದು ಕೃತಜ್ಞತೆ ಅಂತ ನಮ್ಗೆ ಸ್ವತಂತ್ರ ಕೊಡಿಸೋರು ಭಾರತದವರು, ಅವ್ರಿಗೊಂದು ಕೃತಜ್ಞತೆ ಇದಿಲ್ವಾ? ಅವ್ರ ಧರ್ಮದಲ್ಲಿ ಒಂದು ನೈತಿಕತೆ, ಒಂದು ಸೆಲ್ಫ್ ಇದು ಇಂಟೆನ್ಷನ್ಸ್, ಅವರೊಂದು ಭ್ರಾತೃತ್ವ ಬೇಡವಾ ಸರ್? ನಾವು ಇಷ್ಟು ಕಷ್ಟಪಟ್ಟು ಅವ್ರು ಸ್ವತಂತ್ರ ಕೊಡ್ಬೇಕಾಗಿತ್ತ? ನಾವು ಫೈಟ್ ಮಾಡಿದ್ರೆ 1971 ಸ್ವತಂತ್ರ ಸಿಕ್ತು. ಹೌದು, 71 ಅಲ್ಲಿ ಸಪರೇಟ್ ಆಯ್ತು. ನಾವೇ ಕೊಡಿಸೋ ಸ್ವತಂತ್ರ ಅವ್ರಿಗೆ ಸಿಕ್ಕಿದ್ದಲ್ಲ, ನಾವೇ ಕೊಡಿಸೋ ಆರ್ಮಿ ಇರ್ಲಿಲ್ಲ. ಅದು ಹೇಗಾಯ್ತು ಅಂದ್ರೆ, ಈ ಭಾರತ ವಿಭಜನೆ ಆದ ನಂತರ ಪೂರ್ವ ಮತ್ತು ಪಾಕಿಸ್ತಾನ ಆಯ್ತಲ್ಲ, ಇದು ಏನಾಯ್ತು, ಹೀಗೆ ಪೂರ್ವ ಪಾಕಿಸ್ತಾನ ಹೀಗೆ ಇದು ಉಳಿತು. ಇದಕ್ಕೆ ಸ್ವಾತಂತ್ರ್ಯ ಅಂತೂ ಕೊಡೋ ಇದು ಪಾಕಿಸ್ತಾನ ಇರ್ತಾ ಮುಂದುವರಿಸಿತ್ತು. ಆಗ ಭಾರತ ಎಂಟ್ರಿ ಆಗಿತ್ತು. ಭಾರತ ಸೇನೆ ಎಂಟ್ರಿ ಆದ್ಮೇಲೆ ಅವಶ್ಯಕತೆ ಬಂಗಾಳಿಗಳು ನಮ್ಮವರು ಇಂಡಿಯಾಕ್ಕೆ ಸೇರಿಸಬೇಕಾಗಿತ್ತು. ಯಾಕೆ ಅಲ್ಲೊಂದು ಇಲ್ಲೊಂದು ಕೊಡಬೇಕಾಗಿತ್ತು? ಇನ್ನೊಂದು ಈ ಬಾಂಗ್ಲಾ ಪ್ಲೇಟ್ ನಮ್ಮ ಇಂಡಿಯಾ ಮೇಲೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅವಾಯ್ಡ್ ಮಾಡಕ್ಕೆ ಡಿವೈಡ್ ಮಾಡಿ. ಆಮೇಲೆ ಭೌಗೋಳಿಕವಾಗಿ ನೋಡಿ ನೀವು, ಬಾಂಗ್ಲಾದೇಶ ನಮ್ಮ ಭಾರತ ಬೇರೆ ಬೇರೆ ಅಲ್ಲ, ಆ ತರ ಒಂಥರ ಈಗ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶ ಒಂದು ರೀತಿ ಭೌಗೋಳಿಕ ಸರ್. ಅವ್ರು ಮಾತಾಡೋದು ಉರ್ದು ಅಲ್ಲ, ಮತ್ತೆ ಅಲ್ಲೂ ನೋಡಿ ಮುಸ್ಲಿಮರು ಬಂಗಾಳಿ ಮಾತಾಡ್ತಾರೆ. ನಮ್ಮವ್ರನ್ನ ತಿಳ್ಕೊಂಡು ನಾವು ಅವ್ರಿಗೆ ಸಹಾಯ ಮಾಡಿದ್ರೆ ಕೋಟ್ಯಾಂತರ ನಾವು ಅವತ್ತು ಖರ್ಚು ಮಾಡಿದ ಯುದ್ಧಕ್ಕೆ ಭಾರತದಲ್ಲಿ ಬೇಕಾದಷ್ಟು ಡೆವಲಪ್ ಮಾಡ್ಬೋದಾಯ್ತು, ಮಾಡ್ಲೇ ಇಲ್ಲ. ನೋಡಿ ಇವತ್ತಿಗೂ ಅಲ್ಲಿ ಆಡಳಿತ ಭಾಷೆ, ಆಡು ಭಾಷೆ ಬಂಗಾಳಿ ಇದೆ. ಅವ್ರಿಗೋಸ್ಕರ ಸಿಂಧೂ ನದಿ, ಹಿಂದೂ ನಮ್ಮ ನದಿ ಸಿಂಧೂ ನದಿ, ಸಿಂಧು ಇಂದ ನಾವು ಸಿಂಧೂ ನದಿ ಪಾಕಿಸ್ತಾನ ಕೊಟ್ಬಿಟ್ಟಿದ್ವಲ್ಲ ಸರ್. ಅಲ್ಲ, ದುರಂತ ಅಂದ್ರೆ ನೋಡಿ, ಯಾರು ಉಪಕಾರ ಮಾಡಿದ್ರು ಉಪಕಾರ ಸ್ಮರಣೆ ಇಲ್ಲ. ಯಾಕೆ ಅಂದ್ರೆ ಈಗ ಮೊಹಮ್ಮದ್ ಯೂನುಸ್ ಮೊದಲಿಂದ ಭಾರತ ವಿರೋಧಿ ನೀತಿ
ಶೇಖ್ ಹಸೀನಾ ಅದಕ್ಕಿಂತ ಮುಂಚೆ ಬೇಗಂ ಖಲೀದಾ ಭಾರತ ವಿರೋಧಿ ನೀತಿ ಆಗಿದ್ದು. ಆದ್ರೆ ಹಸೀನಾ ಬಂದ ನಂತರ ಇದೆಲ್ಲ ಹಸೀನಾ ಬಂದ್ಮೇಲೆ ಸ್ವಲ್ಪ ಆಮೇಲೆ ನೋಡಿ ಜಲ ಒಪ್ಪಂದ ಇರ್ಬೋದು, ಗಡಿ ಒಪ್ಪಂದ ಇರ್ಬೋದು, ಇನ್ಫಿಲ್ಟ್ರೇಷನ್, ನಿಮ್ಗೆ ಗಾರ್ಮೆಂಟ್ಸ್ ಅಲ್ಲೂ ಬಿಸ್ನೆಸ್ ಎಕ್ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿ ಬಹಳ ಚೆನ್ನಾಗಿತ್ತು ಎರಡು ನಮ್ ದೇಶ. ಜೊತೆ ಪ್ರೀತಿಯಿಂದ ಇದ್ರೆ ದ್ವೇಷ ಮಾಡಿದ್ರೆ ನಮ್ ಜೊತೆ ಅಭಿವೃದ್ಧಿ ಮಾಡ್ಬೇಕು. ಇವ್ರು ನಮ್ಮನ್ನ ಏನಕ್ಕೆ ದ್ವೇಷ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಪ್ರೀತಿಯಿಂದ ಇಡೀ ವಿಶ್ವನೇ ಗೆಲ್ಬಹುದು ಅಂತ ದೊಡ್ಡ ಪೆಕ್ಕರ್ ದೊಡ್ಡ ದೊಡ್ಡ IAS ಆಫೀಸರ್ ಗೆಲ್ತಾರೆ. ಅವ್ರು ಸ್ವಲ್ಪನೂ ಚಿಂತೆ ಮಾಡ್ಬೇಡ, ನಮ್ ದೇಶ ನಮ್ಮ ಇಸ್ಕಾನ್ ಸಂತನ್ನ ಜೈಲಿಗೆ ಹಾಕಿದ್ರು. ಆಮೇಲೆ ಅಕ್ಷರಶಃ ನೀವು ನೋಡಿ, ಈಗ ಎಷ್ಟೋ ಒಂದು ಉದಾಹರಣೆ ಹೇಳ್ತಾರೆ. ಒಂದು ಕಡೆ ಒಂದು ಕಾಲೇಜಲ್ಲಿ ಲೆಕ್ಚರರ್, ಅವನಿಂದ ಪಾಠ ಕಲಿತ ಈ ಬಾಂಗ್ಲಾ ವಿದ್ಯಾರ್ಥಿಗಳು ಅವರೇ ಬಂಡಾಯ ಎದ್ದು ಅವನನ್ನ ಹೊಡೆದು ಬಡ್ದು ಹೊರಗೆ. ಸರ್ ಇವ್ರು ಪಾಠ ಕಲ್ತವ್ರು ಯಾರನ್ನೂ ನೋಡಲ್ಲ. ಇಲ್ಲಿ ಹೇಳ್ತಾರೆ ಇಂಡಿಯಾದಲ್ಲಿ ನಾವು ಇದು ಬಂದಾಗ ಯಾರನ್ನೂ ಬಿಡಕ್ಕಿಲ್ಲ. ಇವರು ಅಲಿಯನ್ಸ್ ಅವ್ರ ಅಲಿಯನ್ಸ್, ನೀವು ನಮ್ಮ ಫ್ರೆಂಡ್ ಅಂತ ಹೇಳ್ತಾರಲ್ಲ, ಸಮಯ ಬಂದಾಗ ಪಕ್ಕದ ಮನೆಯವ್ರನ್ನ ಬಿಡ. ಹೀಗಾಗಿ ಈ ವಿಷಯದಲ್ಲಿ ಭಾರತ ಈಗ ನಿಜಕ್ಕೂ ಖಂಡಿತ ಬಹಳ ಗಂಭೀರ ಕಟ್ಟುನಿಟ್ಟಾಗಿ ಸರ್ಕಾರದ ಜೊತೆ ಅದು ಮಾಡಲಿಲ್ಲ ಅಂತಂದ್ರೆ ಮುಂದೆ ಇದು ನೋಡಿ, ಈಗ ಮುಂದೆ ಇದು ಈ ವಿಷಯ ಎಲ್ಲ ಕಡೆ ವೈರಲ್ ಆಗಿದೆ. ಇದು ನಾವು ನೀವು ಹೇಳೋದಲ್ಲ ಸರ್. ಸ್ವತಂತ್ರ ಡಿವೈಡ್ ಆದಾಗ ಭಾರತದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ, ಇವರು ಹಿಂದೂಗಳ ಜೊತೆ ಹೊಂದ್ಕೊಳ್ಳಲ್ಲ, ಇವ್ರ ಜೊತೆ ನಾವು ಬದುಕಕ್ಕಾಗಲ್ಲ, ಇವ್ರು ಸುಮ್ಮನೆ ಇರಲ್ಲ, ಎಲ್ಲರನ್ನೂ ಕಳಿಸ್ಬಿಡಿ ಅಂತ. ಅಲ್ಲಿ ಏನಂದ್ರೆ ಧಾರ್ಮಿಕ ಧರ್ಮದ ವಿಚಾರಕ್ಕಿಂತ ಅವಾಗ ಏನಾಯ್ತು ಅಂದ್ರೆ, ಒಂದೇನು ಅಂದ್ರೆ ಅವಾಗ ಒಪ್ಪಂದ ಆಗಿದೆ ಇಷ್ಟೇ. ಈಗ ಪಾಕಿಸ್ತಾನದಲ್ಲಿ ಅಲ್ಲಿ ಯಾರಿದ್ದಾರೆ ಭಾರತೀಯ ಹಿಂದೂ ಈ ಕಡೆ ಬರಬೇಕು, ಇಲ್ಲಿ ಅಲ್ಲಿ ಹೋಗ್ಬೇಕು ಅಂತಿತ್ತು. ಆದ್ರೆ ಆ ವ್ಯವಸ್ಥೆ ಆಯ್ತು. ಇದಿದೆ, ಸ್ವಾತಂತ್ರ್ಯ ತಗೊಳೋದಕ್ಕೆ ಮುಂಚೆ ಅಷ್ಟು ಜನ ಸತ್ತಿರ್ಲಿಲ್ಲ, ಸ್ವಾತಂತ್ರ್ಯ ಬರುವಾಗ ಇಷ್ಟು ಜನ ಸತ್ತು. ಅಂದ್ರೆ ಈಗ ಒಂದು ಕೆಟ್ಟ ಡಿಸಿಷನ್ ಹೆಂಗ್ ಗೊತ್ತಾ, ಹಿಂದೂಗಳು ಇವತ್ತೇ ಅಲ್ಲಿ ಹಾಕೊಂಡ್ಬಿಡಿ, ಅಲ್ಲಿಂದ ಪಾಕಿಸ್ತಾನ ಇವತ್ತೇ ಬಂದ್ಬಿಡುತ್ತೆ. ಯಾಕೆ ಕೊಟ್ಟರು ಸರ್? 2 ವರ್ಷ 3 ವರ್ಷ ಟೈಮ್ ಕೊಟ್ಟು, ನೋಡಪ್ಪ ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೊಂಡು ನಿಧಾನದಲ್ಲಿ 2 ವರ್ಷ ಟೈಮ್ ಇದೆ, ಆ ನಿಧಾನದಲ್ಲಿ ಬಂದು ನೀವು ಸೆಟ್ಲ್ ಮಾಡಿ, ನೀವು ನಿಧಾನದಲ್ಲಿ ಸೆಟ್ಲ್ ಆಗಿದ್ರೆ ಒಂದು ಕೊಲೆನೂ ಆಯ್ತಿರ್ಲಿಲ್ಲ. ಒಂದೇ ದಿವಸ ಟ್ರೈನಲ್ಲಿ ತುಂಬ್ಕೊಬರಂತೆ ಅವರೆಲ್ಲ ಕಟ್ ಮಾಡಿ ನಮ್ಮ ಭಾರತ ಬರತ್ತಿಗೆ ಹೆಣಗಳು ಬಂದಿತ್ತು. ಅದು ಏನಾಯ್ತು ಅಂದ್ರೆ ವಿಭಜನೆ ಆಯ್ತಲ್ಲ, ವಿಭಜನೆ ಜಾರಿಗೆ ಬರ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೋಬೇಕಾಗಿತ್ತು. ನೋಡಿ, ನೀವು ಇನ್ನೊಂದು ಗಮನಿಸಿ, ತೆಲಂಗಾಣ ಆಂಧ್ರ ಬೇರೆ ಆಯ್ತಲ್ಲ, 10 ವರ್ಷ ಟೈಮ್ ಕೊಟ್ಟರು. ರಾಜಧಾನಿ ಏನು ಗಲಾಟೆ ಆಗ್ಲಿಲ್ಲ, ಬಿಸ್ನೆಸ್ ಡಿವೈಡ್ ಮಾಡಿದ್ರು. ಸಾರಿಗೆ ವ್ಯವಸ್ಥೆ, ಆಡಳಿತ, ಇದು ನ್ಯಾಯಾಲಯ ಎಲ್ಲ ಬೇರೆ 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 ವ್ಯವಸ್ಥೆ ಎಲ್ಲ, ಕಂದಾಯ, ಆಮೇಲೆ ಎಲ್ಲ ಬೇರೆ ಬೇರೆ ಮಾಡ್ಕೊಂಡು, ಆಮೇಲೆ ಜಲ, ಇದು ವಿಶೇಷ ಜಲ ಗಡಿ ಇವೆಲ್ಲ 10 ವರ್ಷ ಟೈಮ್ ಇತ್ತು. ಒಂದು ಅಂದ್ರೆ 10 ವರ್ಷಕ್ಕೆ ಮುಂಚೆನೆ ಅವರು ಅಮರಾವತಿ ರಾಜಧಾನಿ ಮಾಡಿಟ್ಕೊಂಡಿದ್ರು. ಆ ತರ ಇವರು ಇಲ್ಲಿ ಮಾಡಿದ್ರೆ ಒಂದು ಹೆಣನೂ ಬೀಳ್ತಿರಲಿಲ್ಲ ಸರ್. ಯಾರಿಗೆ ಗಾಂಧಿಗೆ ಬುದ್ಧಿ ಇರಲಿಲ್ವಾ, ನೆಹರುಗೆ ಬುದ್ಧಿ ಇರಲಿಲ್ವಾ, ಅವ್ರು ಥಿಂಕ್ ಯಾಕೆ ಮಾಡಲಿಲ್ಲ ಇದ್ರ ಬಗ್ಗೆ? ಆಮೇಲೆ ಮತ್ತೊಂದು, ಕಳೆದ ಒಂದು ವಾರದಿಂದ ದೇಶದಲ್ಲಿ ತುಂಬಾ ಚರ್ಚೆ ಆಗ್ತಿತ್ತು. ಏನಂದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ. ಈಗ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಿನ್ನೆ ಸ್ಪಷ್ಟವಾಗಿ ಹೇಳಿದೆ, ಮೊಟ್ಟೆ ಸೇವನೆ ಸುರಕ್ಷಿತ, ಅದರಲ್ಲಿ ಯಾವುದೇ ರೀತಿ ಆರೋಗ್ಯಕ್ಕೆ ಮಾರಕವಾದ ಅಂಶಗಳಿಲ್ಲ ಅಂತ ಹೇಳಿದೆ. ಹೀಗಾಗಿ ಅದು ಸುರಕ್ಷಾ ಪ್ರಾಧಿಕಾರ FSSAI ಅದೇ ಹೇಳಿದೆ. ಹೀಗಾಗಿ ಮೊಟ್ಟೆ ಬಗ್ಗೆ ಏನು ತಪ್ಪು ಕಲ್ಪನೆ ಏನಿತ್ತು ದಯವಿಟ್ಟು ಇದು ಮಾಡ್ಕೋಬಹುದು, ಸೇವನೆ ತಿನ್ಬೋದು, ಯಾಕಂದ್ರೆ ಪೌಷ್ಟಿಕ ಅದು. ಆಮೇಲೆ ಅದರಲ್ಲಿ ನೈಟ್ರೋಫ್ಯೂರನ್ ಅಂಶ ಪತ್ತೆ ಆಗಿದೆ, ಇದು ಕ್ಯಾನ್ಸರ್ ಮಾರ್ಕ್ ಅಂತ ಹೇಳಿತ್ತು, ಅದೆಲ್ಲ ಸುಳ್ಳು ಅಂತ ಹೇಳಿ. ಹಾಗಾಗಿ ಒಂದು ರೀತಿಯಲ್ಲಿ ಸಂತೋಷ. ಈ ಕಳೆದ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸೇರಿದಂತೆ ಭಾರತವನ್ನು 2 ವಿಷಯಗಳು ಬಾಧಿಸ್ತಾ ಇದೆ. ಒಂದು ಡ್ರಗ್ಸು ಪ್ರಸಾರ, ಮಾರಾಟ, ಆಮೇಲೆ ಅದಕ್ಕೆ ಬಲಿಯಾಗ್ತಿರುವಂಥ ಯುವಕರು. 2ನೇದು ಸೈಬರ್ ಕ್ರೈಮ್. 2 ವಿಚಾರಗಳು ನಮ್ಮ ಬಹುಶಃ ನಾಗರಿಕರಿಗೆ ಅತ್ಯಂತ ಬಹಳ ಮಾರಕವಾಗಿ ಪರಿಣಮಿಸಿದೆ. ಈಗ ಬೆಂಗಳೂರು, ಮಂಗಳೂರು ಈ ಕೆಲವು ನಗರಗಳಿಗೆ ಸೀಮಿತವಾಗಿತ್ತು. ಈಗ ಬೇರೆ ರಾಜ್ಯದ ಕರ್ನಾಟಕದ ಬೇರೆ ಬೇರೆ ನಗರಗಳಿಗೂ, ಒಂದು ದಾವಣಗೆರೆ ಅಂತ ನಗರಗಳಿದೆ. ನರಸಿಂಹರೇ, ಸೈಬರ್ ಕ್ರೈಮ್ ಅಂದರೆ ನೀವು ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರತಿಯೊಂದು ಹೊಸ ರೂಪ ಪಡೆಯುವ ಇಂದಿನ ಸಂದರ್ಭದಲ್ಲಿ ಸೈಬರ್ ಕ್ರೈಮ್ನು ಕೂಡ ಅಪರಾಧನೂ ಕೂಡ ಹೊಸ ರೂಪ ಪಡೀತು. ಒಂದು ಏನಂತಂದ್ರೆ, ಇತ್ತೀಚೆಗೆ ನಮ್ಮ ತಂತ್ರಜ್ಞಾನ ಹೆಂಗೆ ಬೆಳಕೋತಾ ಹೋಗುತ್ತೆ, ಹಂಗೆ ಹೊಸ ವಂಚನೆಗಳು ಶುರು ಆಗ್ತವೆ. ಡಿಜಿಟಲ್ ಅರೆಸ್ಟ್ ಅಂತ ಕೇಳಿದ್ದೆ ಅಲ್ರಪ್ಪ. ನಾನು ಕ್ರೈಮ್ ರಿಪೋರ್ಟ್ ಆಗಿ ಕೆಲಸ ಮಾಡಿದ್ ಬಹಳ ವರ್ಷ, ಬಟ್ ಕೇಳಿದಿಲ್ಲ ಇತ್ತೀಚಿನ ದಿನಗಳಲ್ಲಿ. ಪ್ರಕಾಶ್, ಇನ್ನೊಂದು ಗೊತ್ತಾ, ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಎವ್ರಿ ಡೇ 400 ಕೋಟಿ ಸೈಬರ್ ವಂಚನೆ ಒಳಗಾಗ್ತಾ ಇದ್ದಾರೆ ಜನ. 400 ಕೋಟಿ ಮೈಕ್. ಅರೆ, ಪೊಲೀಸರು ಅದನ್ನ ತಡೆಗಟ್ಟಾಗ ಮೊದಲು ಹೆಂಗಿತ್ತು, ಹೋದ ವರ್ಷ, ಹಚ್ಚಿ ವರ್ಷ, ಅದ್ರ ಹಿಂದಿನ ವರ್ಷ ಸೈಬರ್ಗೆ ಒಂದೇ ಠಾಣೆ ಇತ್ತು.
ಅಲ್ಲೆಲ್ಲೋ ವಿಜಾಪುರದೊಳಗೆ ಸೈಬರ್ ಕ್ರೈಮ್ ಆಗಿತ್ತಂದ್ರೆ ಅವ್ರು ಬಂದು ಠಾಣೆಗೆ ಬೆಂಗಳೂರು ಕಂಪ್ಲೇಂಟ್ ಮಾಡ್ಬೇಕಾಗಿತ್ತು. ಈಗ ರಾಜ್ಯದ 7 ಕಡೆ ಸೈಬರ್ ಠಾಣೆಗಳನ್ನು ಮಾಡಿದ್ದಾರೆ. ಸೈಬರ್ ಠಾಣೆಗಳನ್ನು ಮಾಡಿದ್ರೆ ಅವ್ರ ಕೆಲಸ ಏನು? ಅದೇ ಟೆಕ್ನಿಕಲ್ ಇದು ಬೇಕಾಗ್ತದ. ಹೋಗಿ ಬೇರೆ ಬೇರೆ ಇದಾತಂದ್ರೆ ಹೋಗಿ ಹೊಡೆದು ಬಡ್ದು ಎಳ್ಕೊಂಬಂದು ಅವ್ನ ಒಳಗೆ ಹಾಕಿ ಬಾಯಿ ಬಿಡಿಸೋದಲ್ಲ. ಇಲ್ಲ, ಎಲ್ಲೋ ಕೂತ್ಕೊಂಡಿದ್ದು ಮಾಡ್ತಾರೆ ನೋಡಿ. ಸಿಗುವುದಿಲ್ಲ, ಅವರು ಸಿಗುದಿಲ್ಲ. ಸೈಬರ್ ಹೊಸ ರೂಪ ಪಡ್ಕೊತಾ ಹೋಗುತ್ತೆ. ಈಗ ಈಗ ದಾವಣಗೆರೆದು ಮೂಲ ಖಾತೆಯ ದಾವಣಗೆರೆ ಖಾತೆಯ ಆಧಾರಿತವಾಗಿ ಈಗ ಒಂದು ಸೈಬರ್ ಕ್ರೈಮ್ 1,000 ಕೋಟಿ ಅಂತಿದೆ. ಅದ್ರದ್ದು ನೀವೇನು ಹೇಳ್ತೀರಿ? ಅಂದ್ರೆ ಈಗ ಏನಾಗಿದೆ ಅಂದ್ರೆ ಪ್ಯಾನ್ ಕಾರ್ಡ್ ಈಗ ಒಂದು ಶುರುವಾಗಿದೆ. ಈಗ ಒಂದು ಪ್ಯಾನ್ ಕಾರ್ಡ್ ಇಸ್ಕೊಂಡು ನಮ್ಮ ಹೆಸರಲ್ಲಿ ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡೋದು, ಬೇನಾಮಿ ಕರೆಂಟ್ ಅಕೌಂಟ್. ಆ ಕರೆಂಟ್ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದು. ಅಂದ್ರೆ ಬೇರೆ ಕ್ರೈಮ್ ಮಾಡಿರೋ ದುಡ್ಡನ್ನ ಹ್ಯಾಕ್ ಮಾಡಿರೋದು ಅಥವಾ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿ ಬೇರೆ ಅಕೌಂಟ್ಗೆ ಕಳಿಸೋದು. ಈ ಥರದ ಕೇಸಲ್ಲಿ ಈಗ ದಾವಣಗೆರೆದು ಸಿಕ್ಕಾಕೊಂಡಿದೆ. ಅಂದರೆ ಅಕೌಂಟ್ ಓಪನ್ ಮಾಡಿರೋದು ಯಾರ್ದು ಬೇರೆ ಅಕೌಂಟು, ಅದು ಆಪರೇಟ್ ಮಾಡಿರೋರೇ ಯಾರು ಈ ಕರೆಂಟ್ ಅಕೌಂಟ್ ಓಪನ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ ಸೈಬರಲ್ಲಿ ಶೇಕಡ ಒಂದು 60-70% ಹೊರದೇಶದಿಂದ ಎಫೆಕ್ಟ್ ಆಗ್ತದೆ. ಔಟ್ಸೈಡ್ ಕಂಟ್ರಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಮೇಯ್ನ್ ನಮ್ಮ ಜನಕ್ಕೆ ಏನಾಗಿದೆ ಇದ್ರದ್ದು ಅವೇರ್ನೆಸ್ ಇಲ್ಲ. ಈ ಫೋನ್ ಆಗಲಿ, ನಮ್ಮ ಫೋನ್ ಇದೆಯಲ್ಲ, ಇದೇ ಮೇಯ್ನ್ ಕಲ್ಪ್ರಿಟ್. ಮೊಬೈಲ್, ಹೌದು. ಪ್ರತಿಯೊಬ್ಬ ಮನುಷ್ಯನಿಗೆ ಇವಾಗ ಸೈಬರ್ ಕನೆಕ್ಟೆಡ್ ಟು ಫೋನ್ ಅಂದ್ರೆ. ನಾವು ಈಗ ಸಿಂಪಲ್ ಆಗಿ ಹೇಳ್ತೀನಿ, ಇದನ್ನ ಡೀಟೇಲ್ ಆಗಿ ಬೇಕಾದ್ರೆ ಆಮೇಲೆ ಮಾತಾಡೋಣ. ಈ ಫೋನು ನಿಮ್ಗೆ ಎಷ್ಟ್ರ ಮಟ್ಟಿಗೆ ನಿಮ್ ಬಗ್ಗೆ ತಿಳ್ಕೊಂಡಿದೆ ಅಂದ್ರೆ ನಿಮ್ಮ ಫೋನು, ನೀವು 1 ತಿಂಗಳು ಎಲ್ಲೆಲ್ಲಿ ಓಡಾಡಿದಿರಾ, ಏನೇನು ಪರ್ಚೇಸ್ ಮಾಡಿದಿರಾ, ಆಮೇಲೆ ನಿಮ್ಗೆ ಏನೇನು ಇಷ್ಟ, ನೀವೇನೇನು ಬ್ರೌಸ್ ಮಾಡಿದಿರ, ಈ ಇಷ್ಟು ಡೇಟಾನ ಕಲೆಕ್ಟ್ ಮಾಡ್ಕೊಳುತ್ತೆ. ಕಲೆಕ್ಟ್ ಮಾಡ್ಕೊಂಡು ಏನು ಮಾಡುತ್ತೆ, ಅವ್ರವ್ರ ಓನರ್ಸ್ ಅಂದ್ರೆ ಯಾರ್ಯಾರು ಆ್ಯಪ್ ಓನರ್ಸ್ ಇರ್ತಾರೆ ಅವ್ರು ಕಳಿಸುತ್ತೆ. ಅದು ಅವರು ಈಗ ಅದಕ್ಕೆ ನಿಮ್ಗೆ ನೋಡಿ ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಡೇಟಾ ಅನಲಿಸ್ಟ್ ಜಾಬ್ಗೆ ತುಂಬ ಡಿಮ್ಯಾಂಡ್ ನಡೀತಿದೆ. ನಿಮ್ಮ ಡೇಟಾ ಈಗ ನಮ್ಮ ಜನಕ್ಕೆ ಅದ್ರ ಡೇಟಾ ನಮ್ಮ ಮನೇಲಿಟ್ಟಿರೋ ಚಿನ್ನ ದುಡ್ಡಿಗಿಂತ ವ್ಯಾಲ್ಯೂ ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ಈ ನಮ್ಮ ಡೇಟಾ, ನಮ್ಮ ಪರ್ಸನಲ್ ಡೇಟಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ನಾವು ಸೇಲ್ ಮಾಡ್ಕೋತಾ ಇದೀವಿ. ಅದರಿಂದ ಅವ್ರಿಗೇನಾಗ್ತಿದೆ, ಅವರು ಕಂಪ್ನಿಗಳಿಗೆ ಸೇಲ್ ಮಾಡ್ತಾರೆ, ಬೇರೆ ಇಂಟರ್ನಲ್ ಕಂಪ್ನಿಗೆ. ಈಗ ನಿಮ್ಗೆ ಏನೋ ಒಂದು ಇಷ್ಟ, ಯಾವುದೋ ಒಂದು ಬ್ರೌಸ್ ಮಾಡಿಟ್ಟಿರ್ತೀರ, ನಿಮ್ಗೆ ಗೊತ್ತಿಲ್ಲ. ಅದು ನೀವು ನೋಡಿಬೇಕಾದ್ರೆ 3 days 4 days ಬಿಟ್ಟು ನಿಮಗೆ ಅಡ್ವರ್ಟೈಸ್ಮೆಂಟ್ ರೂಪದಲ್ಲಿ ಬಂದಿರುತ್ತೆ. ಸೊ ಈ ಅವೇರ್ನೆಸ್ ನಮ್ಮ ಜನಕ್ಕೆ ಗೊತ್ತಿಲ್ಲ. ನಾವು ಅದನ್ನ ಎಷ್ಟು ಯೂಸ್ ಮಾಡಬೇಕು, ಎಲ್ಲಿ ಬ್ಲಾಕ್ ಮಾಡಬೇಕು, ಅದು ಅಂದ್ರೆ ಎಲ್ಲೋ ಈ ವ್ಯವಸ್ಥೆಯಲ್ಲಿ ಈ ನಮ್ಮ ಲೋಪಗಳನ್ನೆಲ್ಲ ಆಧಾರ ಮಾಡಿಟ್ಕೊಂಡು ಈಗ ನಾನು ಬೆಂಗಳೂರಿಂದ ದಾವಣಗೆರೆ ಅಂತ ಸ್ಥಳಕ್ಕೂ ವ್ಯಾಪಿಸಿದೆ ಅಂದ್ರೆ ಅಲ್ಲಿ ಸ್ಥಳೀಯರದು ಮತ್ತೆ ಬೇರೆಯವರ ಸಹಕಾರ ಇದ್ದೇ ಇರ್ಬೇಕಲ್ಲ. ಅಕೌಂಟ್ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಬೇಕಲ್ಲ ದುಡ್ಡು ಕಳಿಸ್ಕೊಳಕ್ಕೆ. ಅದು ಈ ತರ ಫೇಕ್ ಅಕೌಂಟ್ಸ್ಗಳು ಕ್ರಿಯೇಟ್ ಮಾಡಿದ್ದಾರೆ. ಆ ತರ ಒಂದು ಕೇಸ್ ದಾವಣಗೆರೆಯಲ್ಲಿ ಆಗಿದೆ. ಆಮೇಲೆ ಸೈಬರ್ ಕ್ರೈಮು, ಡಿಜಿಟಲ್ ಅರೆಸ್ಟು, ಪೊಲೀಸ್ ಇಲಾಖೆ ಪದೇ ಎಚ್ಚರಿಸ್ತಾ ಇದೆ ಜನರಿಗೆ. ಇಷ್ಟಾದ್ರೂ ಜನರಿಗೆ ತುಂಬಾ ಕಾರ್ಯಕ್ರಮ. ಈಗ ನರಸಿಂಹರಾಜಗೆ ಪ್ರತಿದಿನ 400 ಕೋಟಿ ಅಂದ್ರೆ ಈಗ ನಾವೊಂದು 10,000 ಜನದಲ್ಲಿ ಈಗ ನಾನು ಎಚ್ಚೆತ್ಕೊಂಡಿರ್ಬೋದು, ಇನ್ನೊಬ್ರು ಅದು ಎಚ್ಚೆತ್ಕೊಂಡಿರ್ತಾರೆ ಅಂತ ಗೊತ್ತೇ ಇಲ್ಲ. ಈಗ ಅವ್ರು ಫೋನ್ ಮಾಡ್ತಾರೆ, ಅವ್ರು ಮೆಂಟಲಿ ಅವರನ್ನ ಮಾನಸಿಕವಾಗಿ ಹೆದರಿಸ್ಬಿಡ್ತಾರೆ. ಆಮೇಲೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಸೈಬರ್ ಕ್ರೈಮ್ ಒಳಗಾಗೋರು ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್. ಇನ್ನಿಲ್ದ ಮನೆ ಏನಾಗುತ್ತೆ ಅಂದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಅವನಿಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. 2 ಸೈಟು 2 ಮನೆ ಮಾರಿ ಅವನು ಅಲ್ಲಿ ದುಡ್ಡು ಕಳ್ಕೊಂಡು ಪೆಂಗಿ ಆದ್ಮೇಲೆ ಹೋಗಿ ಪೊಲೀಸ್ಕೊಂಡು. ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸರ್. ಇಲ್ಲಿ ಏನಾಗಿದೆ, ಏನಕ್ಕೆ ಹೆದರಿಸ್ತಾರೆ ಅಂದ್ರೆ, ಇಲ್ಲಿ ಒಂದು ಟೆಕ್ನಿಕಲ್ ಏನು ಆಪ್ಷನ್ ಇದೆ ಅಂದ್ರೆ, ಈಗ ನನಗೆ ಫೋನ್ ಮಾಡಿ ನನಗೆ ಡೈರೆಕ್ಟಾಗಿ ನನಗೆ ಕೊಟ್ರೆ ನಾನು ದುಡ್ಡು ಕೊಡಲ್ಲ. ಅವರು ಏನೋ ಒಂದು ಆ್ಯಪ್ ಕಳಿಸ್ತಾರೆ, ನಾವು ಆ್ಯಪ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿರ್ತೀವಿ, ನಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲ ಅವ್ರಿಗೆ ಹೊಟ್ಟೋಗುತ್ತೆ. ನಮ್ಮ ಕಾಂಟ್ಯಾಕ್ಟ್ಸ್ ಇಮಿಡಿಯೇಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅವ್ರೇನು ಮಾಡ್ತಾರೆ, ಹೆದರಿಸ್ತಾರೆ, ನಿಮ್ಮ ಫೋಟೋಸ್ ಅಥವಾ ನಿಮ್ಮನ್ನ ನಾನು ಇದು ಮಾಡಿ ನಿಮ್ಮ ಕಾಂಟ್ಯಾಕ್ಟ್ಸ್ ಕಳಿಸ್ತೀನಿ. ಸೊ ಅವಾಗ ಹೆದರ್ತಾರೆ. ಈ ಹೆದರಿಸಿ ಆ ಥರ ದುಡ್ಡನ್ನ ತಗೊಳ್ತಾರೆ ಹೊರತು ಅವ್ರಿಗೆ ಡೈರೆಕ್ಟ್ಗೇನು ಮಾಡೋಕ್ಕಾಗಲ್ಲ. ಈ ಥರ ಲ್ಯಾಟ್ರಲ್ ಆಗಿ ಎಂಟ್ರಿ ಮಾಡ್ತಾರೆ ಅವರು. ಇಲ್ಲ, ನನಗೆ ಇನ್ನೊಂದು ಡೌಟ್ ಅಂತಂದ್ರೆ, ಓಕೆ ನೀವು ಹೇಳಿದ್ರಲ್ಲ ಹೆದರಿಸ್ತಾರೆ. ಇಫ್ ದ ಮ್ಯಾನ್ ಆತ ತಪ್ಪು ಮಾಡಿದಾಗ ಮಾತ್ರ ಹೆದರಿಕೆ ಆಗುತ್ತೆ. ಹೌದಾ? ಈ ಕೋಟಿಗಟ್ಟಲೆ ದುಡ್ಡು ಇರುತ್ತೆ. ಆಮೇಲೆ ಈ ಡಾಟಾ ಕಳಿಸ್ತಾರ ಅಂತ ಹೇಳಿದಲ್ಲ, ಆ ಡಾಟಾದಾಗ ಇವ್ರು ಲೂಪ್ ಹೋಲ್ಸ್ ಏನಾದ್ರೂ ಗೊತ್ತಾಗ್ತಾವ ಅಂತ. ಅಂದ್ರೆ ಲೂಪ್ ಹೋಲ್ಸ್ ಅಂದ್ರೆ ಏನಾರ ಇವಾಗ ಇನ್ ಕೇಸ್ ನಿಮ್ಮ AI ಮೂಲಕ ನಿಮ್ ವಿಡಿಯೋಸ್ ಏನ್ ಬೇಕಾರ ಮಾಡ್ಬೋದು. ಅದು ತಪ್ಪು ಸರಿ ಬೇರೆ ಪ್ರಶ್ನೆ ಬರುತ್ತೆ. ಈಗ ನಮ್ಮ ಫೋಟೋ ನಮ್ಮ ಫೇಸ್ ಇಟ್ಕೊಂಡು ವಿಡಿಯೋಸ್ ಮಾಡಿ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ನಮ್ಮ ಹತ್ರ 1000 ಕಾಂಟ್ಯಾಕ್ಟ್ಸ್ ಕಳಿಸಿದ್ರೆ ಹೆಂಗ್ ಇಮೇಜ್ ಕ್ರಿಯೇಟ್ ಆಗುತ್ತೆ ಸೊಸೈಟಿಲಿ.
ನಿಮ್ದು ತಪ್ಪು ಎಷ್ಟು ಜನ ನಂಬ್ಕೊಂತಾರೆ, ಇದು ಸರಿ ತಪ್ಪು ಅನಲೈಸ್ ಮಾಡಲ್ಲ, ಬಟ್ ಇಟ್ ವಿಲ್ ಕ್ರಿಯೇಟ್ ಒನ್ ಇಮೇಜ್. ಆ ಜನ ಅದಕ್ಕೆ ಭಯ ಪಡ್ತಾರೆ. ಆಮೇಲೆ ನಮ್ಮ ಮೊಬೈಲು ಮತ್ತೆ ಬೇರೆಯವರು ಸಿಗೋದಕ್ಕೆ ಹತ್ತಾರು ಸೋರ್ಸಸ್. ಈಗ ನಾವು ಯಾವುದೋ ಇದಕ್ಕೆ ಹೋಗ್ತೀವಿ, ನಾವು ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಅಥವಾ ಖರ್ಚು ಪರ್ಚೇಸ್ ಮಾಡಕ್ಕೆ ಹೋಗ್ತೀವಿ, ನಂಬರ್ ಹಾಕ್ತಿವಿ. ಸೊ ಅಲ್ಲಿಂದ ಎಲ್ಲ ಒಟ್ಟಾರೆ ಬಲ್ಕ್ ಆಗಿ ಇನ್ನೊಬ್ರಿಗೆ ಪಾಸ್ ಆಗುತ್ತೆ, ಅವ್ರು ಅದನ್ನು ದುಡ್ಡು ಮಾರ್ಕೋತಾರೆ. ಆಮೇಲೆ ಎರಡನೇದು, ನೀವು ನಾನಂತೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀನಿ, ಫೇಸ್ಬುಕ್ಕಲ್ಲಿ ಯಾವ ರೀತಿ ಇದೆ ಅಂದರೆ, ನಿಮಗೆ ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ನಿಮ್ಮ ಮೊಬೈಲ್ನಲ್ಲೇ ಕೆಲವನ್ನ ನೀವು ಬ್ಲಾಕ್ ಮಾಡ್ಬೋದು. ಹೇಗೆ ಅಂದರೆ, ನಿಮ್ಮ ಡಾಟಾಸು ಈವನ್ ಗೂಗಲ್ ಕೂಡ ಸಿಗಬಾರ್ದು, ಆ ಥರ ಬೇಕಾದಷ್ಟಿದೆ, ನಮ್ಗೆ ಗೊತ್ತಿಲ್ಲ ಅದು. ನಾನಂತೂ ಸಾಕಷ್ಟು ಅದನ್ನು ಫಾಲೋ ಮಾಡಿದ್ದೀನಿ. ಏನು ಅಂತಂದರೆ, ನೀವು ಕೆಲವು ಬ್ಲಾಕ್ ಮಾಡಿಬಿಟ್ರೆ ಜಪ್ಪಯ್ಯ ಅಂದರೆ ಈ ದಾಖಲೆಗಳು ಅವ್ರು ಸಿಗಲ್ಲ. ಹ್ಯಾಕರ್ಗಳಿಗೆ ಇವೆಲ್ಲ ನಮ್ಮದೇನು ಮೊಬೈಲ್ನ ಮುಕ್ತವಾಗಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಈಗ ನೀವು ಫೇಸ್ಬುಕ್ಕಲ್ಲಿ ಅಕೌಂಟ್ ತೆಗೆದ್ರೆ ಎಷ್ಟೋ ಜನ ಪಬ್ಲಿಕ್ ಅಂತ ಓಪನ್ ಮಾಡ್ತಾರೆ, ಯಾರು ಬೇಕಾದ್ರೆ ಅಕ್ಸೆಸ್ ಮಾಡ್ಬೋದು, ಅಲ್ಲಿಂದ ನಿಧಾನ ತಗೋದು, ಬ್ಲಾಕ್ ಮಾಡ್ಕೊಂಡಿರ್ತಾರೆ. ಏನು ಫ್ರೆಂಡ್ಶಿಪ್ ಇದ್ದರೆ ಮಾತ್ರ ಸಿಗುತ್ತೆ, ಅದು ಕೂಡ ಫ್ರೆಂಡ್ಶಿಪ್ ಅವ್ರ ಮುಖಾಂತರವೂ ಕೂಡ ಅದು ಹೋಗ್ತಾರೆ. ಆಮೇಲೆ ಇದು ಏನಿದೆ, ನಿಮ್ಮ ಮೊಬೈಲು ಹ್ಯಾಕರ್ಸ್ ಈಸಿಯಾಗಿ ಹೋಗ್ತಾರೆ, ಈ ನಂಬರ್ ಏನೇನಿದೆ ಎಲ್ಲ ಡೀಟೇಲ್ ಇದೆ. ಅದಕ್ಕೆ ಒಂದು ಏನು ಅಂತಂದರೆ, ಒಂದು ಸೂಚನೆ ಇರೋದೇನು ಅಂತಂದರೆ, ಬೇರೆ ಇರಲಿ. ನನಗೂ ಖುಷಿಯಾಗೋದೇನು ಅಂದರೆ, ಸಾಕಷ್ಟು ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಫೇಸ್ಬುಕ್ಕಲ್ಲಿ ಇದನ್ನು ಅವೇರ್ನೆಸ್ ಮಾಡ್ತಾರೆ. ನಾನಂತೂ ಒಂದು ಕನಿಷ್ಠ ಕಳೆದ ಒಂದು ವರ್ಷದಲ್ಲಿ ಒಂದು 20 ರಿಂದ 25 ಈ ಥರದ್ದು ನಾನು ಅವೇರ್ನೆಸ್ ಇದು ಕ್ರಿಯೇಟ್ ಅದನ್ನ ಎಲ್ಲರಿಗೂ ಹಂಚ್ಕೊಂಡಿದ್ದೀನಿ. ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು ಗೊತ್ತಾ ಸರ್? ನಮ್ಮ ಜನಕ್ಕೆ ಅರ್ಥ ಆಗಂಗಾಗ್ಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯ 2 ಫೋನ್ ನಂಬರ್ ಇಟ್ಕೋಬೇಕು. ಒಂದು ಬ್ಯಾಂಕ್ ಕೊಡೋ ಫೋನ್ ನಂಬರ್ನ ತಂದೆ ತಾಯಿಗೂ ಇರಬಾರ್ದು, ಮಾತಾಡಕ್ಕೆ ಯೂಸ್ ಮಾಡಬೇಡಿ, ಓನ್ಲಿ ಅಥೆಂಟಿಕೇಶನ್ ಪರ್ಪಸ್. ಇನ್ನು ಮಿಕ್ಕಿದ್ನ ನೀವು ಸೋಷಿಯಲ್ಗೆ ಯೂಸ್ ಮಾಡ್ಕೊಳ್ಳಿ. 2 ನಂಬರ್ ಇಟ್ಕೊಂಡು ಒಂದನ್ನು ಬ್ಯಾಂಕಿಗೆ ಕೊಟ್ಟು, ಬ್ಯಾಂಕ್ ನಿಮ್ಗೆ ಅಥೆಂಟಿಕೇಶನ್ OTP ಬರುತ್ತಲ್ಲ, ಅದನ್ನ ಬೇರೆ ಎಲ್ಲೂ ಯೂಸ್ ಮಾಡಬಾರ್ದು, ಫೋನ್ಗೂ ಮಾಡಬಾರ್ದು. ಹಂಗೆ ಮಾಡ್ಕೊಂಡ್ರೆ ನಿಮಗೆ 90% ನಿಮಗೆ ಸೈಬರ್. ನೋಡಿ, ಇದು ಈ ಥರದ್ದು ಫ್ರಾಡ್ ತಡೆಯೋಕ್ಕೊಂದು ನಾವು ಗಮನಿಸ್ಕೋಬೇಕೇನಂದ್ರೆ, ನಾವು ಗೂಗಲ್ಗೆ ಹೋಗ್ತೀವಿ, ನಮ್ಗೇನೋ ಏನೋ ಒಂದು ಹೇಳ್ಬೇಕು, ಏಕದಮ್ ಅದು ಯಾವುದೋ ಒಂದು ಅಲ್ಲೇ ಇರುತ್ತೆ, ಅದನ್ನು ಹೋಗ್ಬಿಟ್ಟು ಲಿಂಕ್ ಒತ್ಬಿಟ್ಟು ಹೋಗ್ಬಿಡ್ತೀವಿ. ಅದಕ್ಕೂ ಬದಲಾಗಿ ಆಥರೈಸ್ಡ್ ಅಧಿಕೃತ ಈ ಬ್ಯಾಂಕ್ಗಳಿರ್ಬೋದು, ಕಂಪ್ನಿಗಳು, ಅವರೇ ಆ್ಯಪನ್ನು ಪ್ರೊವೈಡ್ ಮಾಡ್ತಾರೆ, ಅದರ ಮುಖಾಂತರ ಹೋಗೋದು ಒಳ್ಳೇದು. ನಾವು ಗೂಗಲ್ ಯಾರು ಬೇಕಾದ್ರೆ ಅದನ್ನ ಅಕ್ಸೆಸ್ ಆಗಿರ್ತಾರೆ. ಈಗ ಪ್ರತಿಯೊಂದು ಆ್ಯಪ್ಗೂ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ನೀವು ಯಾವುದೇ ಲಿಂಕ್ ಹೋಗಿ ನೀವು ಏನೇ ಕೇಳಿ ಮೂಲ ಮೊಬೈಲ್ಗೆ ಬರುತ್ತೆ. ಅದರಿಂದ ಏನಾಗುತ್ತೆ, ಈ ಸಮಸ್ಯೆಗಳು ಶುರು ಆಗುತ್ತೆ. ನನ್ನ ಮನವಿ ಇಷ್ಟೇ, ಯಾವುದೇ ಕಾರಣಕ್ಕೂ ಸಸ್ಪಿಷಿಯಸ್ ಮತ್ತೆ ಬೇನಾಮಿ ಈ ಅಕೌಂಟ್ಗಳು, ಈ ಆಪ್ಗಳು, ಇದನ್ನ ನೀವು ಲಿಂಕ್ ಮತ್ತು ಒತ್ತಲೇಬಾರ್ದು. ಎರಡನೇದು, ಯಾವುದೇ ಕಾರಣಕ್ಕೂ ನೀವೇನೇ ವ್ಯವಹಾರ ಮಾಡಬೇಕಾದ್ರೂ ನಿಮ್ಮ OTP ಅಂತ ಕೇಳುತ್ತೆ. OTP ವ್ಯವಸ್ಥೆ ಇರೋದ್ರಿಂದ ಇವಾಗ ಅದು ಬ್ಯಾಂಕ್ಗಳು RBI ಸ್ಟ್ರಿಕ್ಟ್ ಆಗಿದೆ. ಪ್ರತಿ ಏನೋ ದೊಡ್ಡ ಅಮೌಂಟ್ ಏನಾದ್ರು ಟ್ರಾನ್ಸಾಕ್ಷನ್ ಏನು ಮಾಡ್ಬೇಕಾದ್ರೆ OTP ಮುಖಾಂತರ ಹೋಗಬೇಕು ಅಂತ. ಹೀಗಾಗಿ ಅದನ್ನು ನಮ್ಮ ಭಾಳ ಎಚ್ಚೆತ್ಕೋಬೇಕು ಅದನ್ನ ಅಂತ. ಎರಡನೇದು, ಈಗ ರಾಜ್ಯಕ್ಕೆ ಬರೋಣ. ಈಗ ಉತ್ತರ ಕರ್ನಾಟಕ, ವಿಶೇಷವಾಗಿ ಹಾವೇರಿ ಜಿಲ್ಲೆ ಬೀಜ ಉತ್ಪಾದನೆಯಲ್ಲಿ ಬಹಳಷ್ಟು ಕ್ರಾಂತಿ ಮಾಡಿದೆ. ಈಗ ಅದು ಇಲ್ಲಿ ವಿಶೇಷ ಏನು ಅಂತಂದರೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಎಷ್ಟು ಯಾವ ಮಟ್ಟಿಗೆ ಅದು ಒಳ್ಳೆ ಬಿತ್ತನೆ ಬೀಜ ಮಾಡಿದ್ರೆ ಸುಮಾರು ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ರಫ್ತು ಮಾಡ್ತಾರೆ. ನೋಡಿ, ರೈತರಿಂದ ವೈಜ್ಞಾನಿಕ ಹೈಬ್ರಿಡ್ ಬೀಜ ಉತ್ಪಾದನೆ, ವ್ಯಾಪಾರಿಗಳಾದ ಸ್ಥಳೀಯರು, ಅಂದರೆ ಸ್ಥಳೀಯರಿಗೆ ವ್ಯಾಪಾರ ಇದು ಉದ್ಯೋಗ ಸಿಕ್ಕಿದೆ, ಅದನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಿದ್ದಾರೆ. ಆಮೇಲೆ ಒಳ್ಳೆ ಇಳುವರಿ ಸಿಕ್ಕಿದೆ ಅಂತ ಇಲ್ಲೊಂದು ಪ್ರಜಾವಾಣಿಲಿ ಇದೊಂದು ವಿಶೇಷ ವರದಿ ಇದೆ. ನಿಜಕ್ಕೂ ಇದೊಂದು ಬಹಳ ಒಳ್ಳೆಯದು, ಶ್ಲಾಘನೀಯ. ನೋಡಿ, 65 ಕ್ರಾಂತಿ ಏನು 1965ರಲ್ಲಿ ಬೀಜ ಕ್ರಾಂತಿ ಆಯ್ತಲ್ಲ, ಕೃಷಿ ಕ್ರಾಂತಿ, ಆಗ ಹೈಬ್ರಿಡ್ ಬೀಜ ಅಂತ ಒಂದು ಹೊಸ ವ್ಯವಸ್ಥೆ ಬಂದಿತ್ತು. ಆ ನಂತರ ಏನಾಗಿದೆ, ಈಗ ಎಲ್ಲ ಕಡೆ ಹೈಬ್ರಿಡ್ ಅದೆಲ್ಲ ಇದಾಗಿದೆ. ಹೈಬ್ರಿಡ್ ನಾಟಿಗಳ ಮಧ್ಯೆ ಎಷ್ಟೋ ಹೈಬ್ರಿಡ್ನಲ್ಲಿ ಸಾಕಷ್ಟು ತೊಂದರೆಗಳಾಗಿವೆ, ಅದು ಕಳಪೆ ಬಿತ್ತನೆ ಬೀಜ. ಹೀಗಾಗಿ ಈಗ ಕೆಲವು ತುಂಬ ಕೃಷಿ ಆಸಕ್ತರು. ಈಗ ಹೆಂಗಿತ್ತು ಪ್ರಕಾಶ್, ನಾವು ಕೂಡ ಹೊಲ ಗದ್ದೆಗಳು ರೈತರ ಮಕ್ಕಳಾಗಿ ಈಗ ಹಿಂದಿನ ವರ್ಷ ಏನು ಬೆಳೆದಿರ್ತಾರಲ್ಲ, ಜೋಳ, ಸಜ್ಜಿ, ಸೂರ್ಯಪಾನ ಅಂಥವೆಲ್ಲ, ಅವನ್ನ ನಿನಗೂ ಗೊತ್ತಿದೆ, ಅದನ್ನ ತೆಗೆದಿಟ್ಟು ಅಂದ್ರೆ ಸಪ್ರೇಟ್ ತೆಗೆದಿಟ್ಟು ಅದನ್ನ ಬಿತ್ತಿದ್ರು. ಎಸ್ಪೆಷಲಿ ಈ ರಾಣೆಬೆನ್ನೂರು ಮತ್ತು ಹಾವೇರಿ ಹೌದು, ಮುಂಚೆಲ್ಲೇ ಸಜ್ಜೆ ಅಂದ್ರೆ ಸಜ್ಜೆ ಬಿತ್ಬಿಟ್ಟು ಅದಕ್ಕೊಂದು ಇದನ್ನ ತಗೊಂಡು ಬಂದ್ರು ಅವರು. ಇಲ್ಲ, ಹಿಂಗ ಸಂಸ್ಕಾರ ಮಾಡ್ಬೇಕು ಇದಕ್ಕೆ ಅಂತ ಹೇಳಿ ಒಂದು ಮಡಿ ಮಾಡಿ ಅಲ್ಲೆಲ್ಲ ಬಿತ್ತುಕೊಂಡು ಅದನ್ನ ಬೀಜ ವ್ಯಾಪಾರ ಮಾಡಿ ಆಮೇಲೆ ಅದು ಇದು ಪ್ರಚುರ ಪಡಿಸಲಾಯಿತು. ಆದಾಗ್ಯೂ ಕೂಡ ಆ ಕಡೆ ಭಾಗದ ಏನು ಬೀಜೋತ್ಪಾದನೆ ಇದೆಯಲ್ಲ, ಅದಕ್ಕೆ ಸಿಗುವಷ್ಟು ಪ್ರಚಾರ ಸಿಗ್ತಾ ಇಲ್ಲ. ಈಗ ವಿಶ್ವವಿದ್ಯಾಲಯಗಳಲ್ಲಿ, ಕೃಷಿ ವಿದ್ಯಾಲಯಗಳಲ್ಲಿ ಈ ಸಂಶೋಧನೆಗಳನ್ನು ಮಾಡ್ತಾರೆ. ಆ ತಳಿ, ಈ ತಳಿ, ನಿಮ್ಗೆ ಗೊತ್ತಾ, ಆ ಕಾಂಪೌಂಡ್ ಬಿಟ್ಟು ಹೊರಗೆ ಹೋಗಲ್ಲ ಅದು.
ಹೊರಗೆ ಬರಬೇಕು. ಅದು ಗ್ರಾಮ ಮಟ್ಟಕ್ಕೆ ಅದು ವಿಸ್ತರಣೆ ಆದರೆ ರೈತರಿಗೆ ಅದರ ಮಾಹಿತಿ ಸಿಕ್ಕಿದ್ರೆ ಇನ್ನೊಂದು ಕೃಷಿ ಮೇಳ ಆಗುತ್ತೆ JKVKಯಲ್ಲಿ ಪ್ರತಿ ವರ್ಷ. ಅದರಲ್ಲಿ ನಾನು ಹೇಳೋದು ಈಗ ಈ ಕಡೆ ಭಾಗ ಅಲ್ಲ, ಎಲ್ಲಾ ಕಡೆ ಭಾಗದ ರೈತರು ಬಂದು ಅಲ್ಲಿ ಬೇರೆ ಬೇರೆ ಸಂಶೋಧನೆ ಮಾಡಿ ಅದರ ಪ್ರಾತ್ಯಕ್ಷಿಕೆಯನ್ನು ಪ್ರದರ್ಶನ ಮಾಡಿರ್ತಾರೆ. ಬೀಜಗಳು ಇರುತ್ತೆ, ಮಾಹಿತಿ ಇರುತ್ತೆ, ಇಂಥವೆಲ್ಲ ತಗೊಂಡು ಸುಧಾರಿತ ರೀತಿಯಲ್ಲಿ ಮಾಡೋದು ಒಳ್ಳೆಯದು. ಎರಡನೇದು, ಸರ್ಕಾರ ಎಷ್ಟೋ ನಾವು ಖಾಸಗಿ ಬೀಜ ಸಂಸ್ಥೆಗಳು ಸುಮಾರು ತುಂಬಾ ಇದೆ. ಈಗ ನೀವು ಮಹಿಕೋ ಅಂತ ಹೇಳ್ತೀವಿ, ಮಹಾರಾಷ್ಟ್ರ ಹೈಬ್ರಿಡ್ ಕಾರ್ಪೊರೇಷನ್ ಅಂತ, ಅದು ಉತ್ತರ ಕರ್ನಾಟಕದ ಒಳ್ಳೆ ವ್ಯಾಪ್ತಿಯಲ್ಲಿ ತುಂಬಾ ರಾಣೆಬೆನ್ನೂರು ಇಲ್ಲಿಂದ ತಗೊಳ್ತಿದ್ರು ಅವರು. ಹೌದು, ಹೆಸರು ಅವ್ರದೇ. ಬಟ್ ಇವರಿಗೆ ಅದನ್ನ ಪ್ರಾಡಕ್ಟ್ ನ ಹೆಂಗ ಇದು ಮಾಡ್ಕೋಬೇಕಂತ ಗೊತ್ತಿರಿ. ಆಮೇಲೆ ಇದರಲ್ಲಿ ನೋಡಿ, ವಿಶೇಷವಾಗಿ ಎಲ್ಲಾ ತರಕಾರಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಗೋವಿನ ಜೋಳ, ಮೆಣಸಿನಕಾಯಿ, ಕುಂಬಳಕಾಯಿ, ಎಷ್ಟೊಂದು 15ರಿಂದ 20 ತರಕಾರಿಗೆ ಬಹಳ ತರಹೇವಾರಿ. ಈಗ ಅದು ಯಾವ ಮಟ್ಟಿಗೆ ಅಂದ್ರೆ ಇಲ್ಲಿನ ರಾಣೆಬೆನ್ನೂರು ಬೀಜಗಳು ಹೊರಗಡೆ ಒಳ್ಳೆ ಇಳುವರಿ ಕೊಡ್ತಾ ಇವೆ ಮತ್ತು ಅತ್ಯಂತ ಉತ್ಕೃಷ್ಟ ಗುಣಮಟ್ಟ ಅಂತ ಪ್ರೂವಾಗಿದೆ. ಸರ್, ಮೊದಲು ಹಳ್ಳಿಗಳಲ್ಲಿ ಈ ಅವರೆಕಾಳು ಮೂಟೆ ಅಂತ ಕಟ್ತಿದ್ರು ಗೊತ್ತಾ, ರೌಂಡಾಗಿ ಕಟ್ಬಿಟ್ಟು ಒಳಗಡೆ ಒಂದು ಉಪ್ಪು ಹಾಕ್ಬಿಟ್ಟು ವರ್ಷಾನುಗಟ್ಲೆ ಇಡ್ತಿದ್ರು. ಅದೇ ತರ ಕಡಲೆ ಬೀಜ, ಅವರೆಕಾಳು ಒಳ್ಳೊಳ್ಳೆ ಅವರೇ ಕ್ರಿಯೇಟ್ ಮಾಡ್ತಿದ್ರು. ಅವರು ಒಳ್ಳೆ ತಳಿ ಮಾತ್ರ ಅವ್ರು ಯೂಸ್ ಮಾಡಿ ಮಿಕ್ಕಿದ್ನ ಬೇರೆಯವ್ರು ಕೊಡ್ತಿದ್ರು. ಈಗ ಅದು ಮಿಕ್ಕಿದ್ನ ಇವ್ರು ಹೇಳ್ದಂಗೆ ಕೃಷಿ ವಿಜ್ಞಾನಕ್ಕೆ ತಗೊಂಡು ಡಿಪಾಸಿಟ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಕಾಂಪೌಂಡಿಂದ ಆಚೆನೆ ಬರಲ್ಲ. ಹಳ್ಳಿಲಾದ್ರೆ ಪಕ್ಕದ್ದು ಹೊಲಕ್ಕಾದ್ರೂ ಕೊಡ್ತಿದ್ರು. ಈಗ ಆ ತರ ಆಗ್ಬಿಟ್ಟಿದೆ, ಸ್ಪ್ರೆಡ್ ಆಗ್ಬೇಕು ಎಲ್ಲ ಕಡೆ. ಆವಾಗ ಮಾತ್ರ ಅದು ಒಳ್ಳೆ ತಳಿ ಬೆಳಿಲಿಕ್ಕೆ ನಮ್ಮ ಸಮೃದ್ಧಿ. ಇಲ್ಲ, ಈ ವಿಚಾರದಲ್ಲಿ ಏನಿದೆ, ಗ್ರಾಮ ಮಟ್ಟದಲ್ಲಿ ಏನು ಈಗ ಗ್ರಾಮ ಸಹಾಯಕರು ಅಂತ ಇರ್ತಾರೆ, ಗ್ರಾಮ ಸೇವಕರು, ಗ್ರಾಮ ಸೇವಕರು ಇರ್ತಾರೆ. ಅವರು ಪಾತ್ರ ತುಂಬಾ ಒಳ್ಳೇದು. ಗ್ರಾಮ ಪಂಚಾಯತಿ ಮತ್ತು ಇವ್ರ ಪಾತ್ರ ಒಳ್ಳೇದು. ಯಾಕಂದ್ರೆ ನೀವು ನಗರ ಮಟ್ಟದಲ್ಲಿಗಿಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಜನರಿಗೆ ಜಾಗೃತಿ ಮೂಡಿಸಿದ್ರೆ ಬೇರೆ 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 ಇದಿದೆ, ಕ್ರಮಗಳಿವೆ. ಜಾಹೀರಾತುಗಳಿರ್ಬೋದು, ಫಲಕಗಳ ಪ್ರದರ್ಶನ ಇರ್ಬೋದು, ಅಥವಾ ಇವರೇ ಹೋಗಿ ಪ್ರಾತ್ಯಕ್ಷಿಕೆಗಳು ಮಾಡಿ ಜನರನ್ನ ಕೃಷಿ ಇಲಾಖೆ ಮುಖಾಂತರ ಮಾಡ್ತಾ ಇದ್ರೆ ಹೆಚ್ಚೆಚ್ಚು ಅದರಲ್ಲಿ ಗ್ರಾಮ ಪಂಚಾಯತಿ ಮುಕ್ತವಾಗಬೇಕು ರೈತರಿಗೆ. ಆ ಥರ ಆದಾಗ ಆಗುತ್ತೆ. ಎರಡನೇದು, ಈಗ ಇನ್ನೊಂದು ಏನು ವಿಶೇಷ ಅಂತಂದರೆ, ಈ ಕಂಪನಿಗಳ ಮೇಲೆ ಪರಿಸರ ರಕ್ಷಣೆ ಹೊಣೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಹೇಳಿದೆ. ಕಂಪನಿಗಳು ಕೇವಲ ಬಂಡವಾಳ ಹೂಡಿ ಲಾಭ ತೆಗೆದು ಮಾಡ್ಕೊಳ್ಳೋದಲ್ಲ, ಪರಿಸರ ರಕ್ಷಣೆಗೂ ಕಾಳಜಿ ವಹಿಸಬೇಕು ಅಂತ ನಿನ್ನೆ ಮಹತ್ವ ಅಂತ ಹೇಳಿದೆ. ಯಾವ ಥರ ಅಂದರೆ, ಈಗ ನೀವು ತ್ಯಾಜ್ಯ ವಸ್ತುಗಳು ಬಿಡ್ತೀರಾ, ತ್ಯಾಜ್ಯ ನೀರು, ಅದು ಕಶ್ಮಲಗಳೆಲ್ಲ ಬಿಡ್ತೀರಾ, ಅದು ಪರಿಸರಕ್ಕೆ ಹಾನಿ ಆಗದೆ, ಜನಕ್ಕೆ ತೊಂದರೆ ಆಗದೆ ಅವು ಕೂಡ ಹೊಣೆಗಾರಿಕೆಯಿಂದ ಮಾಡಬೇಕು ಅಂತೇಳಿ ಒಂದು ಒಳ್ಳೆ ಸೂಚನೆ ಕೊಟ್ಟಿದೆ. ತುಂಬಾ ಒಳ್ಳೆ ಅದು. ಇದು ಮೊದಲೇ ಕೊಟ್ಟಿದ್ರೆ ನಮ್ಮ ಋಷಭಾವತಿ ನದಿ ನೀರು ನೋಡಿದಿರಲ್ಲ, ಡ್ರಿಂಕಿಂಗ್ ವಾಟರ್ ಅಂತ. ಅದು ಬೆಂಗಳೂರು ಒಂದ್ ಕಾಲದಲ್ಲಿ ನದಿ, ಅದು ಋಷಭಾವತಿ ನದಿ ಒಂದ್ ಕಾಲದಲ್ಲಿ ಡ್ರಿಂಕಿಂಗ್ ವಾಟರ್. ಅದನ್ನ ಯಾವ್ದಾರ ನಮ್ಮ ಕರ್ನಾಟಕದ BBMP ಅವರಾಗ್ಲಿ ಕಾರ್ಪೊರೇಷನ್ ಅಲ್ಲಿ ಈ ರೀತಿ ಒಂದು ನೀರಿತ್ತು ಅಂತ ಯಾರಾದ್ರೂ ಒಂದು ಫೋಟೋ ಇಟ್ಟು, ಕೊಳಚೆ ನೀರಿನ ಮೂಲ ಆಗಿದೆ ಅದು. ಆದ್ರೆ ನಾನು ಒಂದು ಹಿಂದಿ ಸಿನಿಮಾ, ನಮ್ಮ ಜನಕ್ಕೂ ಪಾಯಲ್ ಬಾಜಿ ಅಂತ ಒಂದು ಹಿಂದಿ ಸಿನಿಮಾ ಇದೆ, ಶಾಂತಾರಾಮ್ ಅವರು. ಶಾಂತಾರಾಮ್ ಕರ್ನಾಟಕ ಮೂಲದ ಪಾಲ್ಕೆ ಇವರು. ಅವ್ರು ಹಿಂದಿ ಫಿಲಮ್ ತಯಾರು ಮಾಡೋಕ್ಕೋಸ್ಕರ KRS ಹೋಗ್ತಿದ್ರಂತೆ. ದಾರಿ ಒಳಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಕೆಂಗೇರಿ ಹತ್ರ ನೀರು ಜಳಕ ಇರ್ತಾ ಇತ್ತು. ಆ ಕಡೆ ಟ್ರೈನ್ ಬರ್ತಾ ಇತ್ತು, ಈ ಕಡೆ ಬಸ್ ಹೋಯ್ತಾ ಇತ್ತು, ಆ ಕಡೆ ತೆಂಗಿನ ಮರ, ನೀರು 4 ಒಟ್ಟಿಗೆ ಇಲ್ಲೇ ನಿಲ್ಸಿ, ಇಲ್ಲೇ ಶೂಟ್ ಮಾಡೋಣ ಅಂತ ಆ ನದಿ ದಡದಲ್ಲಿ ಆ ಹಾಡ್ನ ಪೂರ್ತಿ ಮಾಡ್ಬಿಟ್ರಂತೆ. ಆ ಮಾಡಿದ್ದು ಋಷಭಾವತಿ ನದಿ ನೀರು ಹೆಂಗಿದೆ ಅಂದ್ರೆ ಆ ಫಿಲಮ್ ನೋಡ್ಬೇಕು. ಬೇರೆ ಹತ್ರ ಇಲ್ಲ. ಹಿಂದೆ ನಮ್ಮ ಋಷಭಾವತಿ, ಚಿತ್ರಾವತಿ, ಪಿನಾಕಿನಿ, ಪಾಲಾರು, ಪೆನ್ನಾರು ಇವೆಲ್ಲ ನಮ್ಮ ಒಂದು ಕಾಲದಲ್ಲಿ ಕೆಲವು ಪವಿತ್ರವಾದ. ಇವನು ತುಮಕೂರು ಜಿಲ್ಲೆ ಹೋಗಿ ಚಿತ್ರಾವತಿ ನದಿ ಇವತ್ತಿಗೂ ಬತ್ತಿ ಹೋಗಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜೀವಂತ ಆಗಿದೆ. ನಾವು ನದಿ ಮೂಲಗಳ ರಕ್ಷಣೆ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾವು ಅವ್ಯಾಹತವಾಗಿ ಮರಳನ್ನ ನಾವು ತೆಗಿತಾ ಇದ್ದೀವಿ. ಆಮೇಲೆ ನದಿ ಮೂಲಗಳು, ಆಮೇಲೆ ಮಳೆ ನೀರು ನದಿಗೆ ಹರಿಯೋದನ್ನು ತಡೀತಾ ಇದ್ದೀವಿ. ಯಾಕಂದ್ರೆ ಎಲ್ಲ ನಾವು ಈಗ ಕಮರ್ಷಿಯಲ್ ಬಳಸ್ತಾ ಇದೀವಿ. ಈಗ ನೀವು ಕಾಲುವೆಗಳ ನೀರೇ ಬರ್ತಿಲ್ಲ, ಮಳೆ ಬೀಳಕ್ಕೆ ಕಡಿಮೆ ಆಗಿರೋದು ಒಂದು, ಬರೋ ಮಳೆಯನ್ನ ನೀರನ್ನ ಹಿಡಿದಿಟ್ಕೊಳ್ತಾ ಇಲ್ಲ. ಎರಡನೇದು, ಮೂರನೇದು, ನಮ್ಮಲ್ಲಿ ಇನ್ನೂ ಮಳೆ ನೀರು ಕೊಯ್ಲು ಅನ್ನೋ ಬಗ್ಗೆ ಇನ್ನೂ ಅವೇರ್ನೆಸ್ ಗ್ರಾಮ ಮಟ್ಟದಲ್ಲಿ ಬರಬೇಕು. ಗ್ರಾಮ ಮಟ್ಟದಲ್ಲಿ ನೀವು ಗಮನಿಸಿ, ಈ ಚೆಕ್ ಬಂದು ಈ ಸಣ್ಣ ಸಣ್ಣ ಕಾಲುವೆಗಳು ಅಂತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಅದು ನೀರು ಅಲ್ಲೇ ಹಿಂಗ್ ನೀರು ಉತ್ಪತ್ತಿ ಆಗಿ ಆಮೇಲೆ ನೋಡಿ, ಎಲ್ಲಿ ಕೆರೆಗಳು ಸಮೃದ್ಧವಾಗಿ ತುಂಬಿರುತ್ತೆ ಅಲ್ಲಿ ಅಂತರ್ಜಲ ಚೆನ್ನಾಗಿರುತ್ತೆ. ಎಲ್ಲಿ ಕೆರೆಗಳು ನೋಡಿ, ಇನ್ನೊಂದು ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಹೇಳಲೇಬೇಕಾಗುತ್ತೆ, ತುಂಗಭದ್ರಾ ಡ್ಯಾಮ್. ಅದು ಇಂಥ ಅದ್ಭುತವಾದ ಒಳ್ಳೆ ಡ್ಯಾಮು. ಅಲ್ಲಿ ನಾವು ಹೂಳು ತುಂಬಾ ದೊಡ್ಡ ತುಂಗಭದ್ರಾ ಮತ್ತು ಆಲಮಟ್ಟಿ ಇವೆರಡು ದೊಡ್ಡ ಡ್ಯಾಮ್ಗಳು. ಈಗ ಅದು ಆಲಮಟ್ಟಿ ಓಕೆ, ಬಟ್ ತುಂಗಭದ್ರಾದಲ್ಲಿ ಎಷ್ಟೋ ವರ್ಷಗಳಿಂದ ನಾವು ಹೂಳು ತೆಗೆದಿಲ್ಲ. ಹೂಳು ತೆಗೆದ್ರೆ ಇನ್ನಷ್ಟು ನೀರು ಶೇಖರ ಆಗುತ್ತೆ. ಹಾಗಾಗಿ ತುಂಗಭದ್ರಾ ಅಷ್ಟು ದೊಡ್ಡ ನದಿ ಇದ್ರೂ ಕೂಡ
ಈ KRS ಮಂಡ್ಯದವ್ರು ಬೆಳೆದಷ್ಟು ಕಬ್ಬು ಬೆಳೆ ಅಲ್ಲಿ ಬೆಳೆಯಲ್ಲ. ಕಾರಣ ನೀರು ಇದೆ, ಹೂಳು ತೆಗೆದು ಅದು ಅಭಿವೃದ್ಧಿ ಮಾಡಿ ಜನಗಳಿಗೆ ಆಮೇಲೆ ಉತ್ತೇಜನ ಸರ್ಕಾರದ ಏನು ಅಂತಂದ್ರೆ ಹೂಳು ತೆಗಿಲಿಕ್ಕೆ ಸಾವಿರಾರು ಕೋಟಿ ಖರ್ಚಾಗುತ್ತೆ. ನೀವು ಸಾವಿರಾರು ಕೋಟಿ ಖರ್ಚಾಗುತ್ತೆ ಒಪ್ಕೋತೀವಿ. ನೀವೆಲ್ಲ ಯಾವ್ದೋ ಅನಗತ್ಯ ಯೋಜನೆ ಖರ್ಚು ಮಾಡೋ ಬದಲು ಇದು ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ಕೋಟಿ ರಿಟರ್ನ್ ಮಾಡಿ ಮಾಡಿ ಬರುತ್ತಲ್ಲ, ಜನಗಳು ಕೃಷಿಕರಿಗೆ ಒಳ್ಳೇದಾಗತ್ತಲ್ಲ. ನೀವು ಅದು ಉತ್ತರ ಕರ್ನಾಟಕದವ್ರು, ನೀವು ಅದೇ ಭಾಗದವರು, ನರಸಿಂಹ ಏನ್ ಹೇಳ್ತಿರೋದು? ಈಗ ಮೊನ್ನೆ ಕ್ರಿಸ್ಟ್ ಗೇಟ್ ಅದು ಸಮಸ್ಯೆ ಆಯ್ತು, ನಿಮ್ಗೆ ಗೊತ್ತಿರ್ಬೇಕು. 8 ಗೇಟ್ಗಳು ರಿಪೇರಿ ಮಾಡಿಲ್ಲ. ಮುನಿರಾಬಾದ್ ಹೇಗೆ ಅಲ್ಲಿ ನೀರು ಸಂಗ್ರಹ ಆಯ್ತು ಅಂತಂದ್ರೆ, ನೀವು ಹೇಳ್ದಂಗೆ ಇಷ್ಟು ಅಂದ್ರೆ ಒಂದು 10 ಇಂಚ್ ನೀರು ಇತ್ತು ಅಂದ್ರೆ ನೀರು 10 ಇಂಚ್ ಕಾಣ್ತಿರ್ತದೆ ನಮ್ಗೆ, ಅದ್ರ 1 ಇಂಚ್ ಉಳುಕಿದೆಲ್ಲ ಹೂಳೆ. ಈಗ ನವಲಿ ಹತ್ರ ಅಂದ್ರೆ ಅಲ್ಲೇ ನವಲಿ ಹತ್ರ ಅದು ಬ್ಯಾಕ್ ವಾಟರ್ದು ಇದು ಮಾಡ್ಬೇಕಂತ ಹೇಳಿ 2013 ಮತ್ತೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ, ಅವಾಗ ಎಂ ಬಿ ಪಾಟೀಲ್ರು ನೀರಾವರಿ ಮಂತ್ರಿ ಇದ್ರು. ಅವಾಗ DPR ಆಯ್ತು ಅದು. ಅಂದ್ರೆ ಅಲ್ಲಿ ನೀರು ಒಂದ್ ಸ್ವಲ್ಪ ಇಲ್ಲಿ ತಗೊಂಡ್ಬರೋಣ, ಅಲ್ಲಿ ಕಡಿಮೆ ಆದಂಗೆಲ್ಲ ಹೂಳು ಎತ್ತಬಹುದು ಅಂತ ಹೇಳಿ. ಆದ್ರೆ ಇನ್ನೂವರೆಗೂ ಕಂಪ್ಲೀಟ್ ಅಲ್ಲೇ ಕಾಗದ ಪತ್ರದಲ್ಲೇ DPR ಅಷ್ಟೇ. ಆಮೇಲೆ ಅದು ಎಂತ ಅದ್ಭುತ ಅಂದ್ರೆ ಈ ತಾಲೂಕು ಮುನಿರಾಬಾದ್, ಗಂಗಾವತಿ, ಸಿಂಧನೂರು, ಮಾನ್ವಿ, ರಾಯಚೂರು, ಆಮೇಲೆ ಆಂಧ್ರಕೋಗಿ, ಎಂತ ಅದ್ಭುತ. ಸರ್, ತುಂಗಾಭದ್ರ ನದಿ ತೀರದಲ್ಲಿ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ನಲ್ಲ, ಅದನ್ನ ಉಳಿಸ್ಕೊಂಡಿದೆ. ನಾವು ಬೆಂಗಳೂರು ಇರ್ತಿಲ್ಲ, ಅದೇ ರಾಜಧಾನಿ ಆಗಿದೆ. ದುರಂತ ಅಂದ್ರೆ ಏನಾಗುತ್ತೆ, ಸೆಷನ್ ಅಲ್ಲಿ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿ ಅದಕ್ಕೆ ಈಗ 3,000 ಕೋಟಿ ಪ್ಯಾಕೇಜ್ ಏನೋ ಮಾಡಿದ್ದಾರೆ. ಆದ್ರೆ ಈಗಲ್ಲ, ಲಗಾಯತಿನಿಂದಲೂ ಆರಂಭದಿಂದಲೂ ಉತ್ತರ ಕರ್ನಾಟಕ ಆಗಲಿ, ಹೈದರಾಬಾದ್ ಕರ್ನಾಟಕ ಅಂತಿದೆ. ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಯಾರು ನಾವು ಯೋಚನೆ ಮಾಡಲ್ಲ. ನಾವೇನ್ ಮಾಡ್ತೀವಿ, ಬೆಂಗಳೂರು ಈ ಕಡೆ ಬಯಲುಸೀಮೆ, ಮೈಸೂರು ಪ್ರಾಂತ, ಇದ್ರ ಬಗ್ಗೆ ಅಲ್ಲಿರೋ MP ಗಳು MLA ಪ್ರಯತ್ನ ಪಡಬೇಕು. ಅಲ್ಲಲ್ಲ, ಅಲ್ಲಿ ಏನಿದೆ ಈ ಕಡೆಯವರು ಪ್ರಯತ್ನ ಪಡಲ್ಲ. ಅಲ್ಲಲ್ಲ, ಪ್ರಯತ್ನ ಒಟ್ಟಾರೆ ಅಲ್ಲಿ ನೋಡಿ, ಅಲ್ಲಿ ನಾವು ಆ ಕಡೆ ಹೋದ್ರೆ ಅವ್ರೇನಂತಾರೆ, ನೀವು ಸರ್ಕಾರ ಅಲ್ಲಿ ಯಾವುದೇ ಸರ್ಕಾರ ಬರ್ಲಿ ನಿಮ್ ಕಡೆ ಮಾತ್ರ ನೋಡ್ತಾರೆ, ನಮ್ ಕಡೆ ನಿರ್ಲಕ್ಷ್ಯ ಮಾಡ್ತಾರೆ. ನೀವ್ ಹೇಳಿದಾಗೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಇಲ್ಲ. ಎರಡನೇದು ಅವ್ರಿಗೇನು ಅಂತಂದ್ರೆ, ಈಗ ಯೋಜನೆ ನೀವು ಬಹುಶಃ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಇಲ್ಲಿ ಏನು ಅಭಿವೃದ್ಧಿ ಯೋಜನೆ ಬಿಡುಗಡೆ ಆಗುತ್ತೆ ಅಷ್ಟೇ ಪ್ರಮಾಣದಲ್ಲೂ ಅಲ್ಲೂ ಆಗುತ್ತೆ. ಆದರೆ Implement ಆಗಲ್ಲ. ಅದು ಯೋಜನೆಗೆ ಇಂಪ್ಲಿಮೆಂಟ್ ಆಗ್ತಾ ಜನಗಳಿಗೆ ಅದ್ರ ಫಲ ರೀಚ್ ಆಗ್ತಾ ಇಲ್ಲ. ಹಳೆ ಮೈಸೂರು ಪ್ರಾಂತ್ಯ ಯಾಕೆ ಅಭಿವೃದ್ಧಿ ಆಯ್ತು ಅಂದ್ರೆ ಮಹಾರಾಜರ ಕಾಲದಿಂದನೂ ನಮ್ಗೆ ಅಭಿವೃದ್ಧಿ ಪಾಠ ಕಳಿಸ್ಬಿಟ್ರು. ನೋಡಿ, ಈ ಕಡೆ ಭಾಗದಲ್ಲಿ ಒಳ್ಳೊಳ್ಳೆ ರಾಜಮನೆತನಗಳು ಬಂದವು, ಹೌದು. ಆ ಕಡೆ ಎಲ್ಲ ಸುಲ್ತಾನರು ಅದು ಇದು ಆಮೇಲೆ ಬಂದ್ರು. ಆಮೇಲೆ ಇಲ್ಲಿ ವಿಶೇಷ ಏನಂದ್ರೆ, ಈ ಕಡೆ ಭಾಗದಲ್ಲಿ ದೊಡ್ಡ ದೊಡ್ಡ ವ್ಯಾಪಾರಿಗಳು, ಈಗ ಎಲೆ ಮಲ್ಲಪ್ಪ ಶೆಟ್ಟಿ ಇರ್ಬೋದು, ಆಮೇಲೆ ತೋಟದಪ್ಪನವ್ರು ಇರ್ಬೋದು, ಈ ಒಂದು ರಾಜಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರೇ ಮೂಲ ಕಾರಣ. ಇವೆಲ್ಲ ಅವ್ರೇನಂದ್ರೆ ಈ ದೊಡ್ಡ ದೊಡ್ಡ ವ್ಯಾಪಾರಿಗಳು ಕೂಡ ತಮ್ಮ ಗಳಿಕೆಯಲ್ಲಿ ಒಂದಿಷ್ಟು ಭಾಗನ ಜನಸೇವೆ ಕೊಟ್ಟು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯ, ಆ ತರದಲ್ಲಿ ಆ ಕಡೆ ಬಂದಿರ್ಲಿಕ್ಕೆ ಸುಲ್ತಾನರಿಗೆ ಸೇರ್ಕೊಂಡು ಅವ್ರು ಎಷ್ಟು ಬೇಕೋ ಅಷ್ಟು ಹಾಳು ಮಾಡ್ಕೊಂಡು ಎಲ್ಲ ಕತ್ಕೊಂಡು ಹೋದ್ರು. ಆಮೇಲೆ ಅಭಿವೃದ್ಧಿ ಇನ್ನೊಂದು ಪತ್ರಿಕೆಯಲ್ಲಿ ಇನ್ನೊಂದು ವಿಷಯ ಬಂದಿದೆ. ಏನಂದ್ರೆ, ಹಿಂದೆ ಮೊನ್ನೆ ಸಂತೋಷ್ ಹೆಗಡೆಯವರು ಹೇಳಿದ್ರು ಒಂದು ಕಾಲದ ಒಂದು ಹಂತದಲ್ಲಿ, ಒಂದು ಯಾವುದೋ ಒಂದು ಇದರಲ್ಲಿ ಏನಂದ್ರೆ, ಭ್ರಷ್ಟಾಚಾರನ ಪೂರ್ಣ ಕಿತ್ತೊಗಿಲಿಕ್ಕೆ ಬರಲ್ಲ. ಅದಕ್ಕೆ ಜನರ ಇಚ್ಛಾಶಕ್ತಿ, ಸರ್ಕಾರದ ಕಠಿಣ ಕ್ರಮ. ಇಲ್ಲಿ ನೋಡಿ, ಭ್ರಷ್ಟಾಚಾರ, ರಕ್ಷಣಾ ಸಚಿವಾಲಯ, ಅದು ಉತ್ಪಾದನಾ ಇಲಾಖೆಗೆ ಸಂಬಂಧಪಟ್ಟಲ್ಲಿ ಭ್ರಷ್ಟಾಚಾರ ಇದಾಗಿದೆ ಅಂತ ಕರ್ನಲ್ ಈಗ ಅರೆಸ್ಟ್ ಮಾಡಿ. ಯಾವ ಮಟ್ಟಕ್ಕೆ ಅಂದ್ರೆ, ನಾವು ಹಿರಿಯ ಅಧಿಕಾರಿಗಳು, ಅದಕ್ಕೆ ನೋಡಿ ಎಲ್ಲಿ ಸೇನೆಯಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆ ಅಂದ್ರೆ ನಾವು ಅದನ್ನ ತಕ್ಕಾಗೆ ಇರಬೇಕು. ನಾವು ಯಾರನ್ನೇ ನಂಬದಿದ್ರು ಸೈನ್ಯ ನಂಬ್ತೀವಿ. ಹೌದು. ಆಮೇಲೆ ಇಲ್ಲಿ ಸಿವಿಲ್ ನಲ್ಲಿ ಯಾರನ್ನೇ ನಂಬದಿದ್ರು ಜಡ್ಜ್ ಮನೆಯೊಳಗೂ ದುಡ್ಡು ಸಿಕ್ತು. ಸೈನಿಕ ನೋಡಿ, ರಕ್ಷಣಾ ಇಲಾಖೆ ನಿಯೋಜನೆಗೊಂಡಿದ್ದ ಅಧಿಕಾರಿ ರಕ್ಷಣಾ ಇಲಾಖೆಯಿಂದ ದುಡ್ಡು ನಾಸಕ್ಕೆ ಹೋದ್ರೆ ಪಾಕಿಸ್ತಾನ್ಗೆ ಮೆಸೇಜ್ ಎಲ್ಲ ಆಮೇಲೆ ಇದು ಎರಡು ಏನು ಅಂತಂದ್ರೆ ಈ ವಿಚಾರದಲ್ಲಿ, ಒಂದು ಹಣದಾಸೆ, ಇನ್ನೊಂದು ಹನಿ ಟ್ರ್ಯಾಪ್. ಅದರಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಈ ಆಯಕಟ್ಟಿನ ರಕ್ಷಣಾ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು, ಬೇರೆ ಅಲ್ಲ, ಪಾಕಿಸ್ತಾನ ಈ ತರದವ್ರೆ ಟಾರ್ಗೆಟ್ ಮಾಡಿ ನಿಧಾನವಾಗಿ. ಅದ್ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಕೋಪನ ಅವ್ರಿಗೆ? ನೋಡಿ, ಅವರು ಗಮನನೇ ಕೊಡಲ್ಲ. ಇಲ್ಲ, ಅವರು ಹುಟ್ಟಿದ ಆರಂಭದಿಂದನೂ ಭಾರತ ವಿರೋಧಿ. ನೋಡಿ, ಭಾರತ ವಿರೋಧಿ ನೀತಿ ಇಲ್ಲದೆ ಇದ್ರೆ ಪಾಕಿಸ್ತಾನ ಆಂತರಿಕವಾಗಿ ಅಲ್ಲಿನ ರಾಜಕಾರಣಿಗಳು ಬದುಕಲಿಕ್ಕೆ ಆಗಲ್ಲ. ಯಾರು ವಿರೋಧಿಸ್ತಾರೋ ನೋಡಿ, ಇಲ್ಲಿ ರಕ್ಷಣಾ ಉತ್ಪಾದನೆ ಅಂದ್ರೆ ಉಪಕರಣಗಳ ಇಲಾಖೆಗೆ ನಿಯೋಜನೆ ಆಗಿದ್ದ ಲೆಫ್ಟಿನೆಂಟ್ ಕರ್ನಲ್ ದೀಪಕ್ ಕುಮಾರ್ ಶರ್ಮಾ ಅವ್ರೇನು ಅಂದ್ರೆ, ಈಗ 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ರಫ್ತು ಮಾಡ್ತಾರೆ. DKC ಬರ್ತಾನೆ. ಅವರು ಏನಂದ್ರೆ ಈ ಉತ್ಪಾದನೆ ಮಾಡೋ ಇದರಲ್ಲಿ ಲಂಚ ಪ್ರೊಡಕ್ಷನ್ಗೆ ಹಿಂದೆ ಎಲ್ಲ ಬೇಕಷ್ಟು ಜಾರ್ಜ್ ಫರ್ನಾಂಡಿಸ್ ಮೇಲೆಲ್ಲ ಸಾಕಷ್ಟು ಬಂತು. ಆದ್ರೆ ಅವರು ರಾಜಕೀಯವಾಗಿ ಅಲ್ಲ. ನಾನು ಹೇಳೋದು ಏನು ಅಂದ್ರೆ, ಈ ವಿಚಾರದಲ್ಲಿ ನಾವು ಪಾರದರ್ಶಕವಾಗಿರ್ಬೋದು. ಸೇನೆ ಅನ್ನೋದು ನಂಬುತ್ತೀವಿ ನಾವು.
ಇದರಲ್ಲಿ ಇನ್ನೊಂದು ಈಗ ಮುಗಿಸುವಂತ ಬರ್ತಾ ಇದೆ. 2 ಸ್ಪೋರ್ಟ್ಸ್ನಲ್ಲಿ ನಿನ್ನೆ ಈಗ ಏನು ವರ್ಲ್ಡ್ ಕಪ್ ವಿಶ್ವ T20 ಇದಕ್ಕೆ ಭಾರತ ತಂಡ ಪ್ರಕಟ ಆಗಿದೆ. ಅದರಲ್ಲಿ ಈಗ ಶುಭಮನ್ ಗಿಲ್ ಗಾಯಾಳು, ಆತನ್ನ ಈಗ ಏನು ಹೊರಗಡೆ ತಂಡದ ಹೊರಗಡೆ. ಆದರೆ ಸೂರ್ಯಕುಮಾರ್ ಯಾದವ್ ತನ್ನ ವೈಯಕ್ತಿಕ ಸಾಧನೆಯಲ್ಲಿ ಬ್ಯಾಟಿಂಗಲ್ಲಿ ಮಿಂಚ್ತಾ ಇದ್ರು. ಮೊನ್ನೆ ಆಫ್ರಿಕಾ ವಿರುದ್ಧ ಏನಾದ್ರು ತಂಡನ ಸಮರ್ಥ ಮುನ್ನಡೆಸೋದ್ರಿಂದ ಅದು ಮತ್ತೆ ನಾಯಕತ್ವ ಅವರ ಇದಾಗಿದೆ, ಸ್ಟ್ರಾಂಗ್ ಇದೆ. ಇಂಡಿಯನ್ ಟೀಮ್ ಈಗ ಯುವಕರು, ಅದರಲ್ಲೂ ನೋಡಿ ಈಗ ಸೂರ್ಯಕುಮಾರ್ ಯಾದವ್ ಇರ್ಬೋದು, ಅಕ್ಷರ್ ಪಟೇಲ್ ಇರ್ಬೋದು, ಅಭಿಪ್ರಾಯ ಬರ್ತದೆ. ತಿಲಕ್ ಕುಮಾರ್, ಅಭಿಷೇಕ್ ಶರ್ಮಾ. ಅಲ್ಲ ಈಗ ಏನಂದ್ರೆ ಇದು ಹಿಂದೆ ಒಂದು ಇತ್ತು, ಆದ್ರೆ ಈಗ ಆತರ ಪ್ರಾದೇಶಿಕ ಆತರ ಇಲ್ಲ. ನೀವು ಯಾವ ಮಟ್ಟಿಗೆ ನೀವು ಪ್ರತಿಭೆ ಪ್ರದರ್ಶಿಸ್ತೀರಾ, ನೀವು ಸಾಧನೆ ಮಾಡ್ತೀರಿ. ಏನ್ ಗೊತ್ತಾ, ನೋಡಿ T20 ಬಂದಿದೆ. ಈಗ ನೀವು ತುಂಬಾ ಹಿಂದೆ ನೀವು ಒಂದು ಯಾವುದೇ ಸೀರೀಸ್ 2-3 ಸೀರೀಸ್ ಆಡ್ಲಿಲ್ಲ ಅಂದ್ರೆ ಅವಕಾಶ ಸಿಗ್ತಿತ್ತು. ಈಗ ಆತರ ಅಲ್ಲ, ನೀವು ಒಂದ್ ಸೀರೀಸ್ ಫೇಲ್ ಆದ್ರೆ 10 ಜನ ಅಲ್ಲಿ ತುಂಬಾ ಚೇಂಜ್ ಆಗ್ತಾರೆ, ಟೀಮು ತುಂಬಾ ಚೇಂಜ್ ಮಾಡ್ತಾರೆ. ಹಾಗಾಗಿ ಹೌದು. ಆಮೇಲೆ ಈಗ ಏನಂದ್ರೆ ಈಗ T20 ಒಂದು ಭಾರತದ ಇದು ಕೂಡ ಈಗ ಭಾರತದ ಮಹಿಳಾ ತಂಡದ ಈಗ ಪಂದ್ಯ ಇವತ್ತು ವಿಶಾಖಪಟ್ಟಣದಲ್ಲಿ ನಡೀತಾ ಇದೆ ಶ್ರೀಲಂಕಾ ವಿರುದ್ಧ. ಅದೊಂದು ವಿಶೇಷ. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಪುರುಷರ ತಂಡದಷ್ಟೇ ಭಾರತ ಯಶಸ್ವಿಯಾಗಿ ಆಡ್ತಾ ಇದ್ದಾರೆ. ವಿಶ್ವಕಪ್ನು ಕೂಡ ಗೆದ್ಕೊ ಬಂದಿದ್ದಾರೆ. ಇನ್ನೊಂದು ಕೊನೆಯಲ್ಲೇ ಒಂದೇ ಒಂದು ಲೈನ್ ಹೇಳ್ಬಿಡ್ತೀನಿ. ಇಮ್ರಾನ್ ಖಾನ್ಗೆ, ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಪತ್ನಿಗೆ 17 ವರ್ಷ ಅಂದ್ರೆ ಹುಡುಗರ ಮಾರಾಟ ವಿಚಾರದಲ್ಲಿ ಇದಾಗಿದೆ. ಒಂದು ಪಾಸ್ ಆನ್ ಮೆಸೇಜ್. ಈಗ ಇಲ್ಲಿಗೆ ನಮ್ಮ ಕಾಫಿ ಕಟ್ಟೆ ಮುಗಿಸುವಂತ ಸಮಯ ಬಂದಿದೆ. ತುಂಬಾ ಒಳ್ಳೊಳ್ಳೆ ವಿಷಯಗಳು ಚರ್ಚೆ ಆಯಿತು. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.